ओम शांति, ओम शांति, ओम शांति, ओम। पालो प्रभु का प्यार अगर है पाना, कहीं लुट न जाए सांसों का खजाना, कहीं लुट न जाए सांसों का खजाना। पालो प्रभु का प्यार। कल किसने देखा है, आज तुम ये कर लो। प्रभु प्रेम का रस अपने जीवन में भर लो, अपने जीवन में भर लो। कहीं पड़ न जाए बाद में पछताना, कहीं लुट न जाए सांसों का खजाना। पालो प्रभु का प्यार। प्रभु को बना लो अपने दिल का सहारा। देखो मौका फिर न आएगा दोबारा, फिर न आएगा दोबारा। माया में मन को व्यर्थ न उलझाना, कहीं लुट न जाए सांसों का खजाना। पालो प्रभु का प्यार। उड़ने गगन में प्रभु प्रेम भर लो फिर से अंतकरण में, फिर से अंतकरण में। कहीं समय का पंछी चुग न जाए दाना, कहीं लुट न जाए सांसों का खजाना। पालो प्रभु का प्यार अगर है पाना, कहीं लुट न जाए सांसों का खजाना, कहीं लुट न जाए सांसों का खजाना, कहीं लुट न जाए सांसों का खजाना। ओम शांति। ಅವ್ಯಕ್ತ ಬಾಪ್ದಾದ ಇವತ್ತು 2/2/2007 ಮುರಳಿ ರಿವೈಸ್ ಆಗ್ತಾ ಇದೆ. परमात्मा प्राप्तियों से संपन्न आत्मा की निशानी. होलीएस्ट
ಹೈಯೆಸ್ಟ್ और रिचेस्ट. ಪರಮಾತ್ಮನ ಪ್ರಾಪ್ತಿಗಳಿಂದ ಸಂಪನ್ನ ಆತ್ಮಗಳ ಲಕ್ಷಣ. ಹೋಲಿಯೆಸ್ಟ್, ಹೈಯೆಸ್ಟ್ ಮತ್ತೆ रिचेस्ट. आज विश्व परिवर्तक बाप दादा अपने साथी बच्चों से मिलने आए हैं. ಇವತ್ತು ವಿಶ್ವ ಪರಿವರ್ತಕ ಬಾಪ್ ದಾದಾ ತನ್ನ ಸಾಥಿ ಮಕ್ಕಳ ಜೊತೆಗೆ ಮಿಲನ ಮಾಡಲಿಕ್ಕೆ ಬಂದಿದ್ದಾರೆ. हरेक बच्चे के मस्तक में 3 परमात्मा विशेष प्राप्तियां देख रहे हैं. ಎಲ್ಲರ ಮಸ್ತಕದಲ್ಲಿ 3 ವಿಶೇಷವಾದ ಪ್ರಾಪ್ತಿಯ ರೇಖೆ ಕಾಣ್ತಾ ಇದೆ. ಯಾರಿಂದ ಪ್ರಾಪ್ತಿ? ಪರಮಾತ್ಮನಿಂದ ಪ್ರಾಪ್ತಿಯಾದ ವಿಶೇಷತೆಗಳ ರೇಖೆ ಕಾಣ್ತಾ ಇದೆ. 1ನೇ ರೇಖೆ ಹೋಲಿಯೆಸ್ಟ್, ಅತೀ ಪವಿತ್ರರು. 2ನೇದು ಹೈಯೆಸ್ಟ್, ಅತ್ಯಂತ ಶ್ರೇಷ್ಠರು. 3ನೇದು ರಿಚೆಸ್ಟ್, ಅತ್ಯಂತ ಸಿರಿವಂತರು. ಯಾರು? ಪರಮಾತ್ಮನ ಪ್ರಾಪ್ತಿಯಿಂದ ಸಂಪನ್ನಾದ ಮಕ್ಕಳ 3 ವಿಶೇಷತೆಯನ್ನು ಬಾಬಾ ನೋಡ್ತಾ ಇದ್ದಾರೆ. ಇಸ್ ಜ್ಞಾನ ಕಾ ಫೌಂಡೇಶನ್ ಹಿ ಹೈ. ಈಗ ಸೈಡ್ ಹೆಡಿಂಗ್ ಬರ್ಕೊಳ್ಳಿ. ಹೋಲಿಯೆಸ್ಟ್. ಹೇಗೆ ನಾವು ಹೋಲಿಯೆಸ್ಟ್? ಈ ಜ್ಞಾನದ ಫೌಂಡೇಶನ್ ಆಗಿದೆ ಹೋಲಿ, ಅರ್ಥಾತ್ ಪವಿತ್ರ ಬನನ. ಈ ಜ್ಞಾನದ ತಳಹದಿಯೇ ಪವಿತ್ರತೆ. ಬಾಬಾ ಹೇಳ್ತಾರೆ, तो हर एक बच्चा होलियेस्ट है. पवित्रता सिर्फ ब्रह्मचर्य नहीं, लेकिन मन, वाणी, कर्म, संबंध संपर्क में पवित्रता. ಪವಿತ್ರತೆ ಅಂದರೆ ಏನು? ಪವಿತ್ರತೆ ಅಂದರೆ ಬ್ರಹ್ಮಚರ್ಯದಲ್ಲಿ ಇರಬೇಕು. ಅಷ್ಟೇ ಮಾತ್ರ ಅಲ್ಲ, ಮನಸ್ಸು, ಮಾತು ಮತ್ತು ಕರ್ಮ ಸಂಬಂಧ ಸಂಪರ್ಕದಲ್ಲಿಯೂ ಸಹ ಪವಿತ್ರತೆ. आप देखो, आप परमात्मा ब्राह्मणात्मा ही आदि मध्य अंत्य तीनों ही काल में होलियेस्ट रहती हो. बाबा ಹೇಳ್ತಿದ್ದಾರೆ, ನಾವು ಬ್ರಾಹ್ಮಣಾತ್ಮರು ಆದಿ ಮಧ್ಯ ಅಂತ್ಯ 3 ಕಾಲದಲ್ಲಿ ಸಹ ನಾವು ಹೋಲಿಯೆಸ್ಟ್. ಪಹಲೆ ಆತ್ಮ, ಮೊದಲು ನಾವು ಅತ್ಯಂತ ಪವಿತ್ರರು ಎಲ್ಲಿ? ಜಬ್ ಪರಮಧಾಮ में रहते हो तो वहाँ भी होलियेस्ट. ಪರಮಧಾಮದಲ್ಲಿದ್ದಾಗಲೂ ಸಹ ನಾವು ಆತ್ಮಗಳು ಹೋಲಿಯೆಸ್ಟ್. ಫಿರ್ ಜಬ್ ಆದಿ ಮೇ ಆತೆ ಹೋ, ಸತ್ಯಯುಗದ ಸೃಷ್ಟಿಯ ಆದಿಯಲ್ಲಿ ಬರ್ತೀವಿ. ಆದಿ ಕಾಲ ಮೇ ಬಿ ದೇವತಾ ರೂಪ ಮೇ ಹೋಲಿಯೆಸ್ಟ್ ಆತ್ಮ ರಹೆ. ಆತ್ಮಜ್ಯೋತಿ ಪರಮಧಾಮದಲ್ಲಿದ್ದಾಗಲೂ ಹೋಲಿಯೆಸ್ಟ್, ಸತ್ಯಯುಗದ ಆದಿಯಲ್ಲಿದ್ದಾಗಲೂ ನಾವು ಹೋಲಿಯೆಸ್ಟ್. ಎಷ್ಟು ಪವಿತ್ರರಂತಂದರೆ, ಆತ್ಮದ ಸುತ್ತ, ತಲೆಯ ಸುತ್ತ ಪ್ರಕಾಶದ ಕಿರೀಟ ಅಂದರೆ ಅದು ಪವಿತ್ರತೆ. ದೇವತೆಗಳಿಗೆಲ್ಲ ತೋರಿಸ್ತಾರಲ್ಲ, ಕೃಷ್ಣನಿಗೆ, ಆಮೇಲೆ ನಾರಾಯಣನಿಗೆ, ಶ್ರೀಲಕ್ಷ್ಮಿಗೆ ಎಲ್ಲ ತಲೆಯ ಸುತ್ತ ಪವಿತ್ರತೆ ಕಿರೀಟ. ಎಂಥ ಹೋಲಿಯೆಸ್ಟ್? ಹೋಲಿಯೆಸ್ಟ್ पवित्र आत्मा की विशेषता है. ಪ್ರವೃತ್ತಿ ಮೇ ರಹತೆ ಸಂಪೂರ್ಣ ಪವಿತ್ರ ರಹನ. ಈಗ ನೋಡಿ, ಪರನಾಮದಲ್ಲಿಯೂ ಹೋಲಿಯೆಸ್ಟ್, ಸತ್ಯುಗದ ಆದಿಯಲ್ಲಿಯೂ ಹೋಲಿಯೆಸ್ಟ್, ಸಂಗಮ ಯುಗದಲ್ಲಿ ಸಹ ಪ್ರವೃತ್ತಿ ಗೃಹಸ್ಥ ಜೀವನದಲ್ಲಿದ್ದವರು ಸಂಪೂರ್ಣ ಪವಿತ್ರ रहना. और भी पवित्र बनते ही, लेकिन आपकी पवित्रता की विशेषता. ಬಾಬಾ ಅಂತಾರೆ, ನಾವು ಪವಿತ್ರ ಇದ್ದದಕ್ಕೆ ಮತ್ತೊಬ್ಬರಿಗೂ ಪವಿತ್ರತೆಯ ಬಗ್ಗೆ ತಿಳಿಸ್ಲಿಕ್ಕಾಯ್ತು, ಮತ್ತೊಬ್ಬರನ್ನ ಪವಿತ್ರ ಮಾಡ್ತೀವಿ. ಹಾಗಾದರೆ ನಮ್ಮ ಪವಿತ್ರತೆಯ ವಿಶೇಷತೆ ಏನು? ಸ್ವಪ್ನ ಮಾತ್ರ भी अपवित्रता मन बुद्धि में टच नहीं करे. ಕನಸಿನಲ್ಲಿಯೂ ಅಪವಿತ್ರತೆ ಮನಸ್ಸು ಬುದ್ಧಿಯಲ್ಲಿ ಟಚ್ ಆಗಬಾರ್ದು. ಕನಸು ಮನಸ್ಸಿನಲ್ಲಿಯೂ ಅಪವಿತ್ರತೆ ಟಚ್ ಆಗಬಾರ್ದು. सत्युग में आत्मा में पवित्र बनती, शरीर भी आपका पवित्र बनता. ಸತ್ಯಯುಗದಲ್ಲಿ ಆತ್ಮನೂ ಪವಿತ್ರ, ದೇವತಾ ಶರೀರನೂ ಅದು ಪವಿತ್ರ ಶರೀರ.
आत्मा और शरीर दोनों की पवित्रता जो देवात्मा रूप में रहती है वह श्रेष्ठ पवित्रता है. ಆತ್ಮನು ಪವಿತ್ರ, ದೇಹನು ಪವಿತ್ರ ಇರೋದ್ರಿಂದ ಅವರು ಶ್ರೇಷ್ಠ ಪವಿತ್ರತೆ. ಹಾಗಾಗಿ ಅಲ್ಲಿ ಪೂಜೆ ಮಾಡ್ತಾರೆ, ದೇಹ ಸಹಿತವಾಗಿ ಪೂಜೆ ಮಾಡ್ತಾರೆ. ಈಗ ನಮ್ಮದೆಲ್ಲ ನಾವು ಪವಿತ್ರ ಆತ್ಮರು, ಆದರೆ ಈ ದೇಹವನ್ನು ಪೂಜೆ ಮಾಡಲಿಕ್ಕಾಗಂಗಿಲ್ಲ. ಈ ದೇಹ ಹುಟ್ಟಿದ್ದ ವಿಕಾರದಿಂದಲೇ. ಸತ್ಯಯುಗದ ದೇವಿ ದೇವತೆಗಳು ಆತ್ಮ ಮತ್ತು ಶರೀರ ಎರಡೂ ಪವಿತ್ರ ಇರೋದ್ರಿಂದ ಪೂಜೆ. वो श्रेष्ठ पवित्र है. जैसे ಹೋಲಿಯೆಸ್ಟ್ ಬಂತೆ ಹೊನ, ಯಾವ ರೀತಿ ನೋಡಿ ಹೋಲಿಯೆಸ್ಟ್. ಪರಿಣಾಮದಲ್ಲಿದ್ದಾಗಲೂ ಹೋಲಿಯೆಸ್ಟ್, ಸತ್ಯಯುಗದ ಆದಿಯಲ್ಲಿಯೂ ಹೋಲಿಯೆಸ್ಟ್. ಶರೀರನೋ ಪವಿತ್ರ, ಆತ್ಮನೋ ಪವಿತ್ರ. ಸಂಗಮ ಯುಗದಲ್ಲಿಯೂ ಸ್ವಪ್ನ ಮಾತ್ರದಲ್ಲಿಯೂ ಅಪವಿತ್ರತೆ, ಮನಸ್ಸು ಬುದ್ಧಿಯನ್ನ ಟಚ್ ಮಾಡಬಾರದು. ಗೃಹಸ್ಥ ಜೀವನದಲ್ಲಿದ್ದರೂ ಸಂಪೂರ್ಣ ಪವಿತ್ರತೆ. ಇದು ಹೋಲಿಯೆಸ್ಟ್ ಇನ್ ದಿ ವರ್ಲ್ಡ್. ಎರಡನೇದು ಸೈಡ್ ಹೆಡ್ಡಿಂಗ್, ಹೈಯೆಸ್ಟ್ ಬಿ ಬಂತೆ ಹೋನಾ. ನೆಕ್ಸ್ಟ್ ಯಾರು ನಾವು? ಅತ್ಯಂತ ಹೈಯೆಸ್ಟ್. ಸಬಸೆ ಊಂಚೆ ಊಂಚೆ ಬ್ರಾಹ್ಮಣ ಆತ್ಮಾಯಿ ಅವರು ಊಂಚೆ ಊಂಚೆ ಬಾಪಕ್ಕೆ ಬಚ್ಚೆ ಬನೆ ಹೋ. ನಾವು ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣಾತ್ಮಗಳು, ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳು. ಯಾಕೆ ನಾವು ಶ್ರೇಷ್ಠ? ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳು, ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣಾತ್ಮರು. ಆದಿಮೆ ಪರಂಧಾಮೆ ಬಿ ಹೈಯೆಸ್ಟ್. ಇನ್ನು ಪರಂಧಾಮದಲ್ಲಿದ್ದಾಗ ಅಲ್ಲಿನೂ ಹೈಯೆಸ್ಟ್. ಯಾಕೆ? ಬಾಪ್ಗೆ ಸಾತ್ ಸಾತ್ ರಹತೆ ಹೋ. ಪರಂಧಾಮದಲ್ಲಿದ್ದಾಗ ಬಾಬನ ಜೊತೆಗೇನೇ ಇರೋದ್ರಿಂದ ನಾವು ಹೈಯೆಸ್ಟ್. ಮಧ್ಯಮೆ ಬಿ, ಮಧ್ಯಕಾಲಕ್ಕೆ ಬನ್ನಿ. ದ್ವಾಪರದ ನಂತರ ಪೂಜ್ಯಾತ್ಮಯೇ ಬಂತೆ ಹೋ. ಕಿತನೆ ಸುಂದರ ಮಂದಿರ ಬಂತೆ ಹಿ. ದ್ವಾಪರ ಯುಗದ ನಂತರ ನಮ್ಮನ್ನ ಪೂಜ್ಯ ಆತ್ಮಗಳಂತೆ ಹೇಳ್ಕೊಂಡು ಸುಂದರ ಸುಂದರ ಮಂದಿರವನ್ನ ತಯಾರು ಮಾಡ್ತಾರೆ. ಎಷ್ಟು ಮಂದಿರಗಳು ಇವತ್ತು ನೋಡಿ. ನಮ್ಮ ದೇಶದಲ್ಲಿ ಎಲ್ಲಾರು ಟ್ರಿಪ್ ಹೋಗ್ತಾರಂದ್ರೆ ಎಲ್ಲಿಗೆ ಟ್ರಿಪ್? ಮಂದಿರ ಇದ್ದಲ್ಲೇ. ಮಂದಿರ ಇದ್ದಲ್ಲೇ ಒಳ್ಳೆ ದರ್ಶನೀಯ ಸ್ಥಳಗಳು. ಇವತ್ತು ನೀವು ಹಂಪೆ ತಗೊಳ್ಳಿ ಅಲ್ವಾ, ಬೇಲೂರು, ಹಳೇಬೀಡು, ಎಲ್ಲೆಲ್ಲಿ ನಾವು ಎಲ್ಲ ಹೋಗ್ತಾರೋ ಅಲ್ಲಿ ಒಂದು ದೇವಾಲಯ ಇರ್ತದೆ, ಸುಂದರ ಕೆತ್ತನೆ ಇರ್ತದೆ. ಎಷ್ಟು ಸುಂದರ ಮಂದಿರವನ್ನು ಕಟ್ತಾರೆ. ಬಾಬಾ ಅಂತಾರೆ ಎಷ್ಟು ಶ್ರೇಷ್ಠ ನಾವು. ದ್ವಾಪರದ ನಂತರ ಮಂದಿರವನ್ನ ಮಾಡಿ ವಿಧಿಪೂರ್ವಕ ಪೂಜಾ ಹೋತಿ ಹೈ. ಮಂದಿರನೂ ಸುಂದರ, ಮೂರ್ತಿನೂ ಸುಂದರ, ಮತ್ತೆ ವಿಧಿಪೂರ್ವಕವಾದ ಪೂಜೆ. जितने विधि पूर्वक आप देवताओं के मंदिर में पूजा होती है उतने औरों के मंदिर बनते हैं, लेकिन विधि पूर्वक पूजा आपके देवता रूप की होती है. ವಿಧಿಪೂರ್ವಕವಾದಂಥ ಪೂಜೆ ಬಾಬಾ ಹೇಳ್ತಾರೆ ದೇವತಾ ರೂಪದಲ್ಲಿ ನಡೀತದೆ. ಇನ್ನು ಬೇರೆ ಬೇರೆ ಮಂದಿರಗಳಿರ್ಬೋದು, ಅದು ಅಷ್ಟು ವಿಧಿಪೂರ್ವಕ ಇರಂಗಿಲ್ಲ. ದೇವತಾ ಮಂದಿರ ಮಾತ್ರ ವಿಧಿಪೂರ್ವಕವಾಗಿ ಇರ್ತದೆ. ಆದ್ದರಿಂದ ಎಷ್ಟು ನಾವು ಹೋಲಿಯೆಸ್ಟೋ ಅಷ್ಟು ನಾವು ಹೈಯೆಸ್ಟ್. ಪರನಾಮದಲ್ಲಿಯೂ ಹೈಯೆಸ್ಟ್. ಯಾಕೆ? ಬಾಬನ ಜೊತೆಗಿರ್ತೀವಿ. ಆಮೇಲೆ ಇಲ್ಲಿನೂ ಸಹಿತ ಎಲ್ಲಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣರು. ಇಲ್ಲಿನೂ ಸಾಮಾಜಿಕವಾಗಿ ನಾವು ವಿಚಾರ ಮಾಡಿದ್ರು ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣರು. ಇನ್ನು ಯಥಾರ್ಥವಾಗಿ ಜ್ಞಾನವನ್ನ ಅರಿತು ತಿಳಿದು ನಡೆಯುವ ಸತ್ಯ ಬ್ರಾಹ್ಮಣರು ನಾವು. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳಾಗಿದ್ದೀವಿ. ಎಷ್ಟು ಶ್ರೇಷ್ಠ ಸಂಗಮ ಯುಗದಲ್ಲಿ. ಪರಿಣಾಮದಲ್ಲಿದ್ದಾಗಲೂ ಹೈಯೆಸ್ಟ್. ಆಮೇಲೆ ದ್ವಾಪರದ ನಂತರ ಬಂದರೆ ಇಂಥ ಸುಂದರ ಮೂರ್ತಿಗಳು, ಸುಂದರ ಮಂದಿರ, ವಿಧಿಪೂರ್ವಕವಾದ ಪೂಜೆ. ಬಾಬಾ ಅಂತಾರೆ ಇಡೀ ಕಲ್ಪದಲ್ಲಿ ಎಷ್ಟು ಹೈಯೆಸ್ಟ್ ಇನ್ ದಿ ವರ್ಲ್ಡ್. ನಂತರ ಮೂರನೇದು ಸೈಡ್ ಹೆಡ್ಡಿಂಗ್ ಬರ್ಕೊಳ್ಳಿ, ರಿಚೆಸ್ಟ್ ಇನ್ ದಿ ವರ್ಲ್ಡ್. ನಾವೆಲ್ಲರೂ ಅತ್ಯಂತ ರಿಚೆಸ್ಟ್. दुनिया में कहते हैं रिचेस्ट इन दी वर्ल्ड, लेकिन आप श्रेष्ठ आत्माएं ರಿಚೆಸ್ಟ್ ಇನ್ ಕಲ್ಪ. ಬಾಬಾ ಅಂತಿದ್ದಾರೆ. ಅವರೇನು ಹೇಳ್ತಾರೆ? ಜಗತ್ತಿನಲ್ಲಿ, ಇಡೀ ಜಗತ್ತಿನಲ್ಲಿ ಅತ್ಯಂತ ರಿಚೆಸ್ಟ್ ಇನ್ ದಿ ವರ್ಲ್ಡ್ ಅಂತಾರೆ. ಬಾಬಾ ಹೇಳ್ತಾರೆ ನಾವು ಮಕ್ಕಳು
ಎಂಥ ಶ್ರೇಷ್ಠಾತ್ಮಗಳಂದರೆ ರಿಚೆಸ್ಟ್ ಇನ್ ದಿ ಕಲ್ಪ. 5,000 ವರ್ಷದ ಸೃಷ್ಟಿಯ ನಾಟಕದಲ್ಲಿ ಅತ್ಯಂತ ರಿಚೆಸ್ಟ್ ಅಂತಂದರೆ ನಾವೇ. ಸಾರೆ ಕಲ್ಪ ರಿಚೆಸ್ಟ್ ಹೋ. ಇಡೀ ಕಲ್ಪ, ಸತ್ಯ, ತ್ರೇತ, ದ್ವಾಪರ, ಕಲಿಯುಗ, ಸಂಗಮ ಯುಗದಲ್ಲಿ ನಾವೇ ರಿಚೆಸ್ಟ್. अपने खजाने स्मृति में आते ही कितने खजानों के मालिक हो ಬಾಬಾ ಅಂತಾರೆ. ಈಗ ನೀವು ಅನ್ಬೋದು, ಅಯ್ಯೋ ಈಗ ಏನು ನಮ್ಮ ಹತ್ರ 1 ಕೋಟಿನೂ ಹಣ ಇಲ್ಲ, ಮತ್ತೆ ನಾವೇನು ರಿಚೆಸ್ಟ್ ಅಂತ ಅನ್ಬೋದು. ಆದರೆ ಸಂಗಮ ಯುಗ ನೋಡಿ, ಬಾಬನ ಮಕ್ಕಳು ನಾವು ಎಷ್ಟು ಖಜಾನೆಗಳನ್ನು ನೆನಪು ಮಾಡಿಕೊಳ್ಳಿ. ಬಾಬಾ ಎಷ್ಟು ಖಜಾನೆಗಳನ್ನು ಕೊಟ್ಟಿದ್ದಾರೆ. ಅವಿನಾಶಿ ಖಜಾನೆ जो इस एक जन्म में प्राप्त करते हो वो अनेक जन्म चलते हैं. ಎಷ್ಟು ಬಾಬನಿಂದ ನಮಗೆ ಸರ್ವ ಖಜಾನೆ ಪ್ರಾಪ್ತಿಯಾಗಿದೆ. ಈಗ ಪ್ರಾಪ್ತಿಯಾದ ಖಜಾನೆ ಅನೇಕ ಜನ್ಮದವರೆಗೂ ಈ ಸಂಪತ್ತು ನಮ್ಮ ಜೊತೆಗೇನೆ ಇರ್ತದೆ. ಬಾಬಾ ತಿಳಿಸ್ತಿದ್ದಾರೆ, ಅವ್ರ ಕೋಯಿ ಕೆ ಬಿ ಖಜಾನೆ ಅನೇಕ ಜನ್ಮನೇ ಚಲ್ತೆ ಹಿ. ಬೇರೆಯವರೆಲ್ಲ ರಿಚೆಸ್ಟ್ ಇನ್ ದಿ ವರ್ಲ್ಡ್ ಅಂತಾರಲ್ಲ, ಅವರ ಖಜಾನೆ ಅನೇಕ ಜನ್ಮದವರೆಗೆ ನಡೆಯುವುದಿಲ್ಲ. ಸಂಗಮ ಯುಗದಲ್ಲಿ ನಾವು ಪಡ್ಕೊಳ್ಳುವಂತಹ ಅನೇಕ ಖಜಾನೆಗಳು ಬಾಬನಿಂದ ಪ್ರಾಪ್ತಿ ಮಾಡಿಕೊಂಡದ್ದು ಅನೇಕ ಜನ್ಮದವರೆಗೂ ನಡೀತದೆ. ಆಪಕ್ಕೆ ಖಜಾನೆ ಆಧ್ಯಾತ್ಮಿಕ ಖಜಾನಾ ಹೇ. ನಮ್ದೆಂಥ ಖಜಾನೆ? ಆಧ್ಯಾತ್ಮಿಕ ಖಜಾನೆ. ಏನೇನು ಖಜಾನೆ ಹೇಳಿ? शक्तियों का खजाना, ज्ञान का खजाना, गुणों का खजाना, श्रेष्ठ संकल्प का खजाना, वर्तमान समय का खजाना. यह सर्व खजाने ಜನ್ಮ ಜನ್ಮ ಚಲ್ತೆ ಹಿ. ಯಾವ ಕಳ್ಳರು ಲೂಟಿ ಮಾಡ್ಕೊಳ್ಳಂಗಿಲ್ಲ. ನಾವೆಂಥ ರಿಚೆಸ್ಟ್ ಅಂತ ಇದ್ದರೂ ಯಾರು ನಮ್ಮನ್ನು ಲೂಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಅಂತಾರೆ ಶಕ್ತಿಯ ಖಜಾನೆ. ಎಷ್ಟು ಶಕ್ತಿ ನಮ್ಮ ಹತ್ರ! ಸಹನ ಶಕ್ತಿ, ಹೊಂದಿಕೊಂಡು ಹೋಗೋ ಶಕ್ತಿ, ನಂತರ ಧೈರ್ಯ ಶಕ್ತಿ, ಪರೀಕ್ಷಿಸುವ ಶಕ್ತಿ, ನಿರ್ಣಯ ಶಕ್ತಿ, ಪವರ್ ಟು ಕೋಪರೇಟ್, ಪವರ್ ಟು ಫೇಸ್, ಎದುರಿಸುವ ಶಕ್ತಿ, ಆಂತರಿಕವಾಗಿ ನಂತರ ವಿಸ್ತಾರವನ್ನು ಸಾರಗೊಳಿಸುವ ಶಕ್ತಿ, ಶಾಂತಿಯ ಶಕ್ತಿ, ಪ್ರತಿಯೊಂದು ಎಷ್ಟು ಶಕ್ತಿ ಇದೆ ನಮ್ಮ ಹತ್ರ. ನೆಕ್ಸ್ಟ್ ಜ್ಞಾನದ ಖಜಾನೆ, ಸೃಷ್ಟಿ ಆದಿ ಮಧ್ಯ ಅಂತ್ಯದ ಜ್ಞಾನ, ಪರಮಾತ್ಮನ ಜ್ಞಾನ, ಆತ್ಮಜ್ಞಾನ, ಕರ್ಮ ಸಿದ್ಧಾಂತ, ಪ್ರತಿಯೊಂದು ಏನು ಮಾಡಬೇಕು ಈ ಜಗತ್ತಿನಲ್ಲಿ ಪ್ರತಿಯೊಂದರ ಬಗ್ಗೆ ಬಾಬಾ ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಈ ಜ್ಞಾನದ ಖಜಾನೆ ಎಷ್ಟು ಅಪರಿಮಿತ. ನೆಕ್ಸ್ಟ್ ಗುಣಗಳ ಖಜಾನೆ. ಎಷ್ಟು ಗುಣಗಳು ಬೇಕು? ಶಾಂತಿಯ ಖಜಾನೆ, ಪವಿತ್ರತೆಯ ಖಜಾನೆ, ಆಮೇಲೆ ಪ್ರೀತಿಯ ಖಜಾನೆ, ಖುಷಿಯ ಖಜಾನೆ, ಸ್ನೇಹದ ಖಜಾನೆ, ಆಮೇಲೆ ಸುಖದ ಖಜಾನೆ, ಸರ್ವಶಕ್ತಿಗಳ ಖಜಾನೆ. ಎಷ್ಟು ಗುಣಗಳು! ಆ ಮಧುರತೆ, ಶಾಂತಿ, ಪ್ರೀತಿ ಎಲ್ಲ ಗುಣಗಳ ಖಜಾನೆ. ಶ್ರೇಷ್ಠ ಸಂಕಲ್ಪಕ ಖಜಾನ. ಬಾಬನ ಮಕ್ಕಳ ಒಂದೊಂದು ಸಂಕಲ್ಪ ಎಷ್ಟು ಶ್ರೇಷ್ಠ. ಬಾಬಾ ಯಾವಾಗಲೇ ಹೇಳ್ತಾರೆ, ಸ್ವಮಾನದಲ್ಲಿದ್ದುಕೊಂಡು ಸಂಕಲ್ಪ ಮಾಡಿ. ನಾನು ಎಂಥ ಶ್ರೇಷ್ಠಾತ್ಮ, ಎಂಥ ಭಾಗ್ಯವಾನ ಆತ್ಮ. ನಮ್ಮ ಸಂಕಲ್ಪ ಶ್ರೇಷ್ಠ ಇದ್ದ ಕೂಡಲೇ ಕರ್ಮ ಏನಾಗ್ತದೆ? ಶ್ರೇಷ್ಠ ಆಗ್ತದೆ. ನಮ್ಮ ದೃಷ್ಟಿ ಶ್ರೇಷ್ಠ ಆಗ್ತದೆ. ಕೂಡುವ ಸಂಘ ಶ್ರೇಷ್ಠ ಆಗ್ತದೆ. ಶ್ರೇಷ್ಠ ಸಂಕಲ್ಪದ ಖಜಾನೆ. ವರ್ತಮಾನ ಸಮಯಕ ಖಜಾನ. ಅಬ್ ನಹಿ ತೋ ಕಭಿ ಭಿ ನಹಿ. ಸಂಗಮ ಯುಗದ ಒಂದೊಂದು ಕ್ಷಣನೂ ಅತ್ಯಂತ ಅಮೂಲ್ಯವಾದಂಥ ಖಜಾನೆ ಇದು. ವಹ ಸರ್ವ ಖಜಾನೆ. ಬಾಬಾ ಅಂತಾರೆ ಶಕ್ತಿಯ ಖಜಾನೆ, ಜ್ಞಾನದ ಖಜಾನೆ, ಗುಣಗಳ ಖಜಾನೆ, ಶ್ರೇಷ್ಠ ಸಂಕಲ್ಪದ ಖಜಾನೆ, ಸಮಯದ ಖಜಾನೆ. ಸರ್ವ ಖಜಾನೆಗಳು ಜನ್ಮ ಜನ್ಮನೂ ನಮ್ಮ ಜೊತೆಗಿರ್ತದೆ. ಏಕ ಜನ್ಮಕ್ಕೆ ಪ್ರಾಪ್ತ ಹುಯೇ ಖಜಾನೆ ಸಾತ್ ಚಲ್ತೆ ಹಿ. ಇದು ಒಂದು ಜನ್ಮದಲ್ಲಿ ನಾವೇನು ಸಂಪಾದನೆ ಮಾಡ್ತೀವೋ ಎಲ್ಲ ಆತ್ಮದಲ್ಲಿ ಸಂಸ್ಕಾರ ರೂಪದಲ್ಲಿ ತುಂಬ್ಕೋತೀವಿ. ಮುಂದೆ ಹೋಗುವಾಗ ಆತ್ಮ ತಗೊಂಡು ಹೋಗ್ತದೆ. ಲೌಕಿಕದವರದು ಸ್ಥೂಲವಾದ ಖಜಾನೆ, ಚಿನ್ನ, ಬೆಳ್ಳಿ, ಆಮೇಲೆ ಹಣ, ಆಸ್ತಿ ಹೋಗುವಾಗ ಆ ಖಜಾನೆ ಎಲ್ಲ ಇಲ್ಲೇ. ಆದರೆ ಆತ್ಮ ಸಂಪಾದನೆ ಮಾಡುವ ಸಂಗಮ ಯುಗದ ಖಜಾನೆ ನಮ್ಮ ಜೊತೆಗೇನೆ ಬರ್ತದೆ. ಕ್ಯೋಂಕಿ ಸರ್ವ ಖಜಾನೋಂ ಕೆ ದಾತ ಪರಮಾತ್ಮ ಬಾಪ್ ದ್ವಾರ ಪ್ರಾಪ್ತ ಹೋತೆ ಹಿ. ಪರಮಾತ್ಮನ ತಂದೆ, ಪರಮಾತ್ಮನಿಂದ ಈ ಸರ್ವ ಖಜಾನೆಗಳು ನಮಗೆ ಪ್ರಾಪ್ತಿಯಾಗ್ತಾ ಇದೆ. ತೋ ಯೇ ನಶಾ ಹೇ, ಹಮಾರೆ ಖಜಾನೆ ಅವಿನಾಶಿ ಹೇ. ನಿಮಗೆ ನಶೆ ಇದೆಯಾ? ಎಲ್ಲ ಖಜಾನೆಗಳು ಅವಿನಾಶಿಯಾಗಿ ಇದೆ ಅಲ್ವಾ?
ಅಂತ ಕೇಳ್ತಿದ್ದಾರೆ ಬಾಬಾ. ಈ ರೀತಿ ಬಾಬಾ ಇವತ್ತು ನಮಗೆ ತಂದೆಯ ಜೊತೆಗೆ ಮಕ್ಕಳನ್ನು ಮಿಲನ ಮಾಡುವಾಗ ಮಕ್ಕಳಿಗೆ ಪಡ್ಕೊಂಡಿರುವಂತಹ ಪರಮಾತ್ಮನ ಜೊತೆಗಿದ್ದುಕೊಂಡು ಪಡ್ಕೊಂಡಿರುವ ವಿಶೇಷ ಪ್ರಾಪ್ತಿಯೇ 3. ಒಂದು ಹೋಲಿಯೆಸ್ಟ್, ಇನ್ನೊಂದು ಹೈಯೆಸ್ಟ್, ಮೂರನೇದ್ದು ರಿಚೆಸ್ಟ್. ಇದು ಮೊದಲನೇ ಪ್ಯಾರಾಗ್ರಾಫಿನಲ್ಲಿ ಬಾಬಾ ಯಾಕೆ ನಾವು ಹೋಲಿಯೆಸ್ಟ್, ಯಾಕೆ ಹೈಯೆಸ್ಟ್, ಯಾಕೆ ರಿಚೆಸ್ಟ್ ಅನ್ನೋದನ್ನು ವಿವರಿಸಿದರು. इस आध्यात्मिक खजानों को प्राप्त करने के लिए सहज योगी बने हो. ಈಗ ನಾವೆಲ್ಲರೂ ಸಹಜ ಯೋಗಿಗಳಾಗಿರೋದು ಯಾತಕ್ಕೋಸ್ಕರ ಅಂದರೆ ಬಾಬರವರು ನೀಡಿರುವ ಸರ್ವ ಆಧ್ಯಾತ್ಮಿಕ ಖಜಾನೆಯನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೋಸ್ಕರ. ಸರ್ವ ಆಧ್ಯಾತ್ಮಿಕ ಖಜಾನೆ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೋಸ್ಕರನೇ ನಾವು ಸಹಜ ಯೋಗಿಯಾಗಿದ್ದೀವಿ. ಯಾದಕಿ ಶಕ್ತಿ ಸೇ ಖಜಾನೆ ಜಮಾ ಕರ್ತೆ ಹೋನಾ. ಎಲ್ಲ ಖಜಾನೆ ಜಮಾ ಆಗುವುದು ತಂದೆಯ ನೆನಪಿನ ಶಕ್ತಿಯಿಂದ. इस समय भी इन सर्व खजानों से संपन्न बेफिकर बादशाह कोई फिकर है. ಈ ಸಮಯದಲ್ಲಿಯೂ ಸರ್ವ ಖಜಾನೆಗಳಿಂದ ಸಂಪನ್ನರು ನಾವು ನಿಶ್ಚಿಂತ ಚಕ್ರವರ್ತಿಗಳು. ಈ ಸಮಯದಲ್ಲಿ ಎಲ್ಲ ಖಜಾನೆಗಳಿಂದ ಸಂಪನ್ನರು ನಾವು ನಿಶ್ಚಿಂತ ಚಕ್ರವರ್ತಿಗಳು. कोई फिकर है, ಏನಾದ್ರು ಚಿಂತೆ ಇದೆಯಾ? है फिकर क्योंकि ये खजाने जो है इनको ना चोर लूट सकता. ಯಾಕೆ ನಿಶ್ಚಿಂತ? ಲೌಕಿಕದಲ್ಲಿ ಆಸ್ತಿ ಪಾಸ್ತಿ ಹಣ ಬಂಗಾರ ಎಲ್ಲ ಮಾಡಿದಷ್ಟು ಅವರಿಗೆ ಚಿಂತೆ ಜಾಸ್ತಿ. ಮತ್ತೆ ಭಯ. ಏನು ಭಯ? ಕಳ್ಳರು ಲೂಟಿ ಮಾಡ್ಕೊಂಡು ಹೋಗ್ತಾರ ಅಂತ ಭಯ, ಸರ್ಕಾರ ಬಂದು ರೈಡ್ ಮಾಡ್ತದೇನೋ ಅಂತ ಭಯ. ಎಲ್ಲ ಕೂಡಿಟ್ಟ ಸಂಪತ್ತು ನಮ್ಮ ಖಜಾನೆ. ಎಷ್ಟು ಜ್ಞಾನದ ಖಜಾನೆ ಗಳಿಸಿವಿ, ಎಷ್ಟು ಗುಣಗಳ ಖಜಾನೆ, ಶಕ್ತಿಯ ಖಜಾನೆ. ಬಾಬಾ ಅಂತಾರೆ ನಾ ಚೋರ್ ಲೂಟ್ ಸಕ್ತಾ. ನಮ್ಮ ಖಜಾನೆಯನ್ನ ಯಾವ ಕಳ್ಳರು ಲೂಟಿ ಮಾಡ್ಕೊಂಡು ಹೋಗೋದಿಲ್ಲ. ನಾ ರಾಜ ಕಾಸಕ್ತಾ ಅಲ್ವಾ. ಸರ್ಕಾರ ಬಂದು ಏನು ಮಾಡಂಗಿಲ್ಲ, ಎಲ್ಲ ರೈಡ್ ಮಾಡಂಗಿಲ್ಲ. ನಾ ಪಾನಿ ಡುಬೋ ಸಕ್ತಾ. ಎಲ್ಲ ನೆರೆ ಹಾವಳಿ ಬಂದು ಊರು ಮುಳುಗಿದ್ರು ನಮ್ಮ ಸಂಪಾದನೆ, ನಮ್ಮ ಖಜಾನೆ ಎಂದಿಗೂ ಸಹಿತ ನೀರಲ್ಲಿ ಮುಳುಗಲಿಕ್ಕೆ ಸಾಧ್ಯ ಇಲ್ಲ. ಅಚ್ಚ ಬೇಫಿಕರ್ ಭಾಷಾ ಹೋನ. ಎಷ್ಟು ಖಜಾನೆ ಇದೆ ನಮ್ಮ ಹತ್ರ, ಆದರೆ ನಿಶ್ಚಿಂತ ಚಕ್ರವರ್ತಿಗಳು. ಲೌಕಿಕದವರು ಎಷ್ಟು ಖಜಾನೆ ಇದೆ ಅಷ್ಟು ಅವರಿಗೆ ಚಿಂತೆ. ನಮಗೆ ಆಧ್ಯಾತ್ಮಿಕ ಖಜಾನೆ ಇದು, ಅದಕ್ಕೆ ನಾವು ನಿಶ್ಚಿಂತರು. तो ये ಖಜಾನೆ ಸದಾ ಸ್ಮೃತಿ ಮೇ ರಹತೆ ಹೇನಾ. ಇವೆಲ್ಲ ಖಜಾನೆ ನೆನಪಲ್ಲಿ ಇಟ್ಕೊಂಡಿದ್ದೀರಲ್ವಾ. ಯಾದ್ ಭಿ ಸಹಜ ಕ್ಯೋ ಹೈ? ಕ್ಯೋಂಕಿ ಸಬ್ಸೆ ಜ್ಯಾದಾ ಯಾದ್ ಕಾ ಆಧಾರ ಹೋತಾ ಹೈ. ಬಾಬಾ ಅಂತಾರೆ ತಂದೆ ನೆನಪು ನಮಗೆ ಸಹಜ. ಯಾಕೆಂದರೆ ಸರ್ವ ಖಜಾನೆ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೇ ನಾವು ಸಹಜ ಯೋಗಿಯಾಗಿರೋದು. ತಂದೆಯ ನೆನಪು ನಮ್ಮ ಪಾಲಿಗೆ ಸಹಜ. ನೆನಪು ಮಾಡಲಿಕ್ಕೆ ಆಧಾರ ಯಾವುದು? ನಿರಂತರ ಬಾಬರ ನೆನಪಲ್ಲಿರಬೇಕಾದ್ರೆ ನಾವು ಯೋಗದ ಬಗ್ಗೆ ಕ್ಲಾಸ್ ಮಾಡುವಾಗ ಪ್ರಾರಂಭದಲ್ಲಿ ಕೆಲವರಿಗೆ ಇಂಟ್ರೊಡಕ್ಷನ್ ಕೊಡ್ತೀವಿ. ನೆನಪು ಹೇಗೆ ಸಹಜ ಆಗ್ತದೆ? ಈಗ ದಾರಿಯಲ್ಲಿ ಎಷ್ಟೋ ಜನ ಹೋಗ್ತಾರೆ ಬರ್ತಾರೆ, ಅವ್ರದ್ದೆಲ್ಲ ನೆನಪು ಮಾಡ್ತೀವ? ನೆನಪೇ ಇಲ್ಲ. ಯಾಕೆ? ಪರಿಚಯ ಇಲ್ಲ. ನೆನಪು ಮಾಡಬೇಕಾದ್ರೆ, ನಾವು ನಿಮ್ಮನ್ನು ನೆನಪು ಮಾಡಬೇಕಾದ್ರೆ ಮೊದಲು ಪರಿಚಯ ಆದ ಮೇಲೆ ಕರೆಕ್ಟ್ ಅಲ್ವಾ? ಇವರು ಏನು ಪರಿಚಯ ಹೇಳಿದಾರೋ ಎಲ್ಲ ಸರಿ ಇದೆ ಅಲ್ಲ, ಕರೆಕ್ಟ್ ಇದ್ದಾರಲ್ಲ, ಅದೇ ಮನೆಯವರಲ್ವಾ, ಹಿಂಗೆ ಇದ್ದಾರಲ್ವಾ, ಇದೇ ಜಾಬಿನವರಲ್ವಾ. ಪರಿಚಯ ಆದ ಮೇಲೆ ನಿಶ್ಚಯ ಆದ ಮೇಲೆ ಗೊತ್ತಾಗ್ತದೆ ನಮಗೆ, ವಾ ಭಾಳ ಒಳ್ಳೆ ವ್ಯಕ್ತಿ ಇವರು ಅಲ್ವಾ. ಪರಿಚಯ ಆದ ಮೇಲೆ ನಿಶ್ಚಯ ಆದ ಮೇಲೆ ಸಂಬಂಧ, ಅವರ ಜೊತೆಗೆ ಸಂಬಂಧ ಬೆಳೀತದೆ. ಒಳ್ಳೆ ವ್ಯಕ್ತಿ ಪರಿಚಯ ಆಯಿತು, ಚಲೋ ವ್ಯಕ್ತಿ ಅಂತ ಗೊತ್ತಾಯಿತು, ನಿಶ್ಚಯ ಆಯಿತು. ಏನು ಮಾಡ್ತೀವಿ? ಸಂಬಂಧ ಇಟ್ಕೋತೀವಿ. ಸಂಬಂಧ ಇಟ್ಕೊಂಡ ನಂತರ ಪ್ರಾಪ್ತಿ. ನಮ್ಮ ಹತ್ರ ಇದ್ದದನ್ನು ಅವ್ರಿಗೆ ಕೊಡ್ತೀವಿ, ಅವರ ಹತ್ರ ಇದ್ದದನ್ನು ನಮಗೆ ಕೊಡ್ತೀವಿ. ಸಂಬಂಧದಿಂದ ನೆಕ್ಸ್ಟ್ ಬರೋದು ಪ್ರಾಪ್ತಿ. ಬಾಬಾ ಹೇಳ್ತಿದ್ದಾರೆ ಯಾದ್ ಕಾ ಆಧಾರ ಹೋತಾ ಹೈ ಏಕ ಸಂಬಂಧ ದೂಸರಾ ಪ್ರಾಪ್ತಿ. ನೆನಪಿಗೆ, ಬಾಬನ ನೆನಪಿಗೂ ಸಹಿತ
ಆಧಾರ, ಒಂದನೇದು ಸಂಬಂಧ, ಎರಡನೇದು ಪ್ರಾಪ್ತಿ. ಸಂಬಂಧ ಯಾವಾಗ ಬೆಳೀತು? ಅವನೇ ನಮ್ಮ ತಂದೆ ತಾಯಿ ಶಿವಬಾಬಾ ಬಾಬಾ ಬಾಬಾ ಅನ್ಬೇಕಾದ್ರೆ, ಸಂಬಂಧ ಬೆಳಿಬೇಕಾದ್ರೆ ಮೊದಲು ಕೋರ್ಸ್ ಕೊಡ್ತೀವಿ, ಕೋರ್ಸಿನಲ್ಲಿ ಪರಿಚಯ ಕೊಡ್ತೀವಿ ಅಲ್ವಾ? ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ, ಸೃಷ್ಟಿ ನಾಟಕದ ಬಗ್ಗೆ ಎಲ್ಲ ಪರಿಚಯ ಕೊಟ್ಟಾಗ ಅಯ್ಯೋ ಇದು ಖರೆ ಇದೆಲ್ಲ, ಸತ್ಯ ಇದೆಲ್ಲ ಅಂಥವ್ರಿಗೇನು ಬರ್ತದೆ? ನಿಶ್ಚಯ ಆಗ್ತದೆ. ನಿಶ್ಚಯ ಆದಾಗ ಪರಮಾತ್ಮನ ಜೊತೆಗೆ ಏನು ಮಾಡ್ತಾರೆ? ಸಂಬಂಧ ಬೆಳೆಸಲಿಕ್ಕೆ ಶುರು ಮಾಡ್ತಾರೆ. ಮೊದಲನೇ ಸಂಬಂಧನೇ ಯಾವುದು? ದಿನ ಕ್ಲಾಸಿಗೆ ಬರಲಿ ಶುರು ಮಾಡೋದು. ಪರಮಾತ್ಮನ ಜೊತೆಗೆ ಶಿಕ್ಷಕ ಅವನು. ನಿಶ್ಚಯ ಆದ ಕೂಡಲೇ ದಿನ ಕ್ಲಾಸಿಗೆ ಬರ್ಲಿಕ್ಕೆ ಶುರು ಮಾಡ್ತಾರೆ. ಕ್ಲಾಸಿಗೆ ಬರೋದಂದರೆ ಪರಮಾತ್ಮನೇ ಓದಿಸ್ತಿದ್ದಾನೆ, ಅವನೇ ಸತ್ಯ ಶಿಕ್ಷಕ, ನಾನು ಅವನ ಆದರ್ಶ ವಿದ್ಯಾರ್ಥಿ, ಗಾಡ್ಲಿ ಸ್ಟೂಡೆಂಟ್ ಆಗಿದ್ದೀನಿ. ಸಂಬಂಧ ಬಾಬಾ ಅಂತಿದ್ದಾರೆ, ಏಕ ಹೇ ಸಂಬಂಧ, ದೂಸರ ಹೇ ಪ್ರಾಪ್ತಿ. ಸಂಬಂಧ ಬೆಳೆದ ನಂತರ ಶಿಕ್ಷಕನ ಸಂಬಂಧ ಇಟ್ಕೊಂಡು ದಿನ ಕ್ಲಾಸಿಗೆ ಬಂದ ಕೂಡಲೇ ಪ್ರಾಪ್ತಿ. ಏನು ಪ್ರಾಪ್ತಿ? ಜ್ಞಾನದ ಖಜಾನೆ, ಗುಣಗಳ ಖಜಾನೆ, ಶಕ್ತಿಯ ಖಜಾನೆ. ಆಮೇಲೆ ಪರಿವಾರದ ನಡುವೆ ಬರ್ತೀವಿ, ಪ್ರೀತಿಯ ಖಜಾನೆ ಎಲ್ಲ ಏನಾಗ್ತದೆ? ಪ್ರಾಪ್ತಿ ಆಗ್ತದೆ. ಸಂಬಂಧದಿಂದ ಪ್ರಾಪ್ತಿ. ನೆನಪಿಗೆ ಆಧಾರ. ಪ್ರಾಪ್ತಿ ಆಗಲಿಕ್ಕೆ ಶುರು ಆಯ್ತಂದ್ರೆ ಅವ್ರು ಎಂದೆಂದಿಗೂ ಬಾಬನ್ ಬಿಡಂಗಿಲ್ಲ ಅಲ್ವಾ? ಶಾಂತಿ ಸಿಕ್ತು, ಖುಷಿ ಸಿಕ್ತು, ಮಾನಸಿಕವಾಗಿ ಏಕಾಗ್ರತೆ ಬಂತು, ಮನಸ್ಸು ನಿಶ್ಚಿಂತ ಆಯಿತು, ಕ್ಲಾಸ್ ಬಿಡಂಗಿಲ್ಲ ಅವಾಗ. ಆದ್ದರಿಂದ ತಂದೆಯ ನೆನಪಿಗೆ ಆಧಾರ ಸಂಬಂಧ, ಎರಡನೇದು ಪ್ರಾಪ್ತಿ. जितना न्यारा जितना प्यारा संबंध होता है उतनी याद स्वतः आती है. ಎಷ್ಟು ಪ್ರೀತಿಯ ಸಂಬಂಧ ಇರ್ತದೋ ಆವಾಗ ನೆನಪು ಸ್ವತಃ ಬರ್ತದೆ. ಸಂಬಂಧ ಮೇ ಸ್ನೇಹ ಹೋತಾ ಹೈ. ಸಂಬಂಧ ಅಂದ ಕೂಡಲೇ ಏನು ಬರ್ತದೆ? ಅಲ್ಲಿ ಪ್ರೀತಿ ಬರ್ತದೆ. ಆದ್ದರಿಂದ ಇದು ಒಂದು ಸೇರಿಸ್ಬೇಕ. ಪರಿಚಯ, ನಿಶ್ಚಯ, ಸಂಬಂಧ, ಪ್ರೀತಿ. प्रीति आद मेले मत्तेनु प्राप्ति. संबंध में स्नेह होता है. जहाँ स्नेह होता है, स्नेही को याद करना मुश्किल नहीं होता, भूलना मुश्किल होता है. ಬಾಬನ್ ಜೊತೆಗೆ ಎಷ್ಟು ಪ್ರೀತಿ ಬರ್ತದೆ ನಮಗೆ, ಆವಾಗ ಅವನನ್ನು ಮರೆಯೋದು ಕಷ್ಟ, ನೆನಪು ಮಾಡೋದು ಕಷ್ಟ ಅಲ್ಲ. ತಂದೆಯ ನೆನಪು ಸಹಜವಾಗ್ತದೆ, ತಂದೆಯ ನೆನಪು ಸ್ವತಃ ಬರ್ತದೆ, ತಂದೆಯ ನೆನಪು ಮರೆಯುವುದೇ ಕಷ್ಟ ಆಗ್ತದೆ. तो बाप ने सर्व संबंध का आधार बना दिया. सभी अपने को सहज योगी अनुभव करते हो. ನಾನು ಸಹಜ ಯೋಗಿ, ಸ್ವತಃ ಯೋಗಿ ಅಥವಾ ಮುಷ್ಕಿಲ್ ಯೋಗಿಯೋ? ಬಾಬಾ ಅಂತಾರೆ ವಾ ಮುಷ್ಕಿಲ್ ಯೋಗಿ ಹೇ, ಸಹಜ ಯೋಗಿ. ಕಭಿ ಸಹಜ ಕಭಿ ಮುಷ್ಕಿಲ್, ಕೆಲವೊಮ್ಮೆ ಸುಲಭ ಕೆಲವೊಮ್ಮೆ ಕಷ್ಟನಾ. जब बाप को संबंध और स्नेह से याद करते हो तो याद मुश्किल नहीं होती, प्राप्तियों को याद करो. ಬಾಬನ ಜೊತೆಗೆ ಸಂಬಂಧ ಮತ್ತೆ ಸ್ನೇಹದಿಂದ ನೆನಪು ಮಾಡಿದಾಗ ನಮಗೆ ನೆನಪು ಕಷ್ಟ ಇಲ್ಲ. ಆಮೇಲೆ ಪ್ರಾಪ್ತಿಯು ಸಹ ತಂದೆ ನೆನಪಿನಿಂದ ಪ್ರಾಪ್ತಿಯಾಗ್ತದೆ. ಪ್ರಾಪ್ತಿಯನ್ನು ನೆನಪು ಮಾಡಿಕೊಂಡು ತಂದೆ ನೆನಪು ಮಾಡಿ. ಸಂಬಂಧವನ್ನು ಇಟ್ಕೊಳ್ಳೋದು, ಸಂಬಂಧದಲ್ಲಿ ಪ್ರೀತಿ, ಪ್ರೀತಿಯಲ್ಲಿ ಪ್ರಾಪ್ತಿ, ತಂದೆಯ ನೆನಪು ಸ್ವತಃ ಮತ್ತು ಸಹಜ. ಯಾದ್ ಮುಷ್ಕಿಲ್ ನೈ ಹೋತಿ, ಪ್ರಾಪ್ತಿಯೋಂ ಕೋ ಯಾದ್ ಕರೋ. ಸರ್ವ ಪ್ರಾಪ್ತಿಯೋಂ ಕೆ ದಾತಾನೆ ಸರ್ವ ಪ್ರಾಪ್ತಿಯ ಕರಾದಿ. ಎಲ್ಲ ಪ್ರಾಪ್ತಿಗಳ ದಾತ ನಮಗೆ ಸರ್ವ ಪ್ರಾಪ್ತಿಯನ್ನು ಮಾಡಿಸಿದ್ದಾರೆ. तो अपने को सर्व ಖಜಾನೋं से ಸಂಪನ್ನ ಅನುಭವ करते हो. ಸರ್ವ ಖಜಾನೆಗಳಲ್ಲಿ ನಾನು ಸಂಪನ್ನ ಅಂತ ಅನುಭವ ಮಾಡ್ತಿದ್ದೀರಾ? ಖಜಾನೋं को ಜಮಾ करने की सहज विधि भी ಬಾಬಾ ಹಂತ ಹಂತವಾಗಿ ಹೆಂಗೆ ಹೇಳ್ತಾರೆ ನೋಡಿ. ಮೊದಲು ಮಕ್ಕಳ 3 ವಿಶೇಷತೆಯನ್ನು ಹೇಳಿದರು ಬಾಬಾ. ಪರಮಾತ್ಮ ವಿಶೇಷ ಪ್ರಾಪ್ತಿಯ, ಪರಮಾತ್ಮನಿಂದ ಲಭಿಸಿರುವ 3 ವಿಶೇಷವಾದ ಆಧ್ಯಾತ್ಮಿಕ ಪ್ರಾಪ್ತಿ. ರಿಚೆಸ್ಟ್, ಹೋಲಿಯೆಸ್ಟ್, ಹೈಯೆಸ್ಟ್. ಈಗ ಬಾಬಾ ಹೇಳ್ತಿದ್ದಾರೆ ಇವೆಲ್ಲವನ್ನ ನಾವು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ನೆನಪಿನ ಶಕ್ತಿಯೇ ಆಧಾರ. ಎಷ್ಟು ಬಾಬನ ನೆನಪು ಮಾಡ್ತೀವೋ, ಬಾಬಾ ಅಂತಾರೆ ನೆನಪು ಮಾಡ್ತೀವೋ, ಆವಾಗೆಲ್ಲ ಸರ್ವಶಕ್ತಿ ಜ್ಞಾನ ಎಲ್ಲವನ್ನ ಏನು ಮಾಡ್ತೀವಿ?
ಪಡ್ಕೋತೀವಿ. ನಾವು ಪಡ್ಕೊಳ್ಳುವಂಥ ಖಜಾನೆ ಕೋಯಿ ಚೋರ್ ಲೂಟ್ ನ ಸಕ್ತಾ, ನಾ ರಾಜ ಖಾ ಸಕ್ತಾ, ನಾ ಪಾನಿ ಡುಬೋ ಸಕ್ತಾ. ಆದ್ದರಿಂದ ಬಾಬಾ ಹೇಳ್ತಾರೆ, ತಂದೆಯ ನೆನಪಿಗೆ ಆಧಾರ ಯಾವುದು? ಸಂಬಂಧ, ತಂದೆಯ ಜೊತೆಗೆ ಪ್ರೀತಿ, ನಂತರ ತಂದೆಯಿಂದ ಆದಂತಹ ಪ್ರಾಪ್ತಿ. ಆ ಸಂಬಂಧ ಮತ್ತು ಸ್ನೇಹ ಇದ್ದಾಗ ಅವನನ್ನು ಮರೆಯುವುದೇ ಕಷ್ಟ. ನೆನಪು ಸ್ವತಃ, ನೆನಪು ಸಹಜ, ಮರೆಯುವುದೇ ಕಷ್ಟ. ಮತ್ತೆ ಅವನ ಪ್ರಾಪ್ತಿಯನ್ನು ನೆನಪು ಮಾಡಿಕೊಳ್ಳಿ, ಅವಾಗ ಬಾಬನ ನೆನಪು ಸಹಜ ಆಗ್ತದೆ. ಈಗ ಬಾಬಾ ಹೇಳ್ತಾರೆ, ಖಜಾನೋं को ಜಮಾ करने की ಸಹಜ ವಿಧಿ ಬಾಪ್ ದಾದಾ ने सुनाए. ಖಜಾನೆಗಳನ್ನ ಜಮಾ ಮಾಡಿಕೊಳ್ಳುವ ಸಹಜವಾದ ವಿಧಿಯನ್ನ ಬಾಬಾ ನಾವು ಮಕ್ಕಳಿಗೆ ತಿಳಿಸಿದರು. जो भी अविनाशी खजाने ही उन सभी खजानों को प्राप्त करने की विधि है बिंदी. ಎಲ್ಲ ಖಜಾನೆಗಳನ್ನ ಪ್ರಾಪ್ತಿ ಮಾಡಿಕೊಳ್ಳುವ ವಿಧಿ ಬಿಂದು. ಏನು ಬಿಂದು ಅಂದರೆ, ಜೈಸೆ ವಿನಾಶಿ ಖಜಾನೆ ಮೇ ಬಿ ಬಿಂದಿ ಲಗಾತೆ ಜಾವೋ ತೋ ಬಡ್ತಾ ಜಾತಾ. ನಿಮ್ಮ ವಿನಾಶಿ ಖಜಾನೆ ಇದೆ, ಅದಕ್ಕೆ ಒಂದೊಂದೇ ಬಿಂದು ಹಾಕ್ತಾ ಹೋಗ್ರಿ. 10 ಬರೀರಿ, 10 ರೂಪಾಯಿ ಇದೆ, ಒಂದೇ ಬಿಂದು ಹಾಕಿರಿ 100 ರೂಪಾಯಿ ಆಯಿತು. ಇನ್ನೊಂದು ಬಿಂದು ಹಾಕಿರಿ 1000 ರೂಪಾಯಿ ಆಯಿತು. ಇನ್ನೊಂದು ಬಿಂದು ಹಾಕಿರಿ 10,000 ಆಯಿತು. ಇನ್ನೊಂದು ಬಿಂದು ಹಾಕಿದರೆ ಲಕ್ಷ ಆಯಿತು. ಇನ್ನೊಂದು ಬಿಂದು ಹಾಕಿದರೆ ದಶಲಕ್ಷ. ಇನ್ನೊಂದು ಬಿಂದು ಹಾಕಿದರೆ ಕೋಟಿ. ಬಿಂದು ಹಾಕ್ತಾ ಇದ್ದಂಗೆ ಖಜಾನೆ ಏನಾಗ್ತಾ ಹೋಗ್ತದೆ? ಬೆಳೀತಾ ಹೋಗ್ತದೆ. ಖಜಾನೆಯನ್ನು ಬೆಳೆಸುವ ವಿಧಿ. तो अविनाशी खजानों को जमा करने की विधि है बिंदी लगाना. ಎಲ್ಲ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವ, ವೃದ್ಧಿ ಮಾಡಿಕೊಳ್ಳುವ ವಿಧಿ ಬಿಂದು. 3 ಬಿಂದಿಯ ಹೇಳಿ, 3 ಬಿಂದಿ ಯಾವುದು? ಮೈ ಆತ್ಮ ಬಿಂದಿ, ಬಾಪ್ ಬಿ ಬಿಂದಿ, ಡ್ರಾಮಾ ಮೇ ಜೋ ಬೀತ್ ಜಾತಾ ಫುಲ್ ಸ್ಟಾಪ್. ಏನೋ ಆಯಿತು ಹೋಯ್ತು ಮುಗೀತು, ಬಿಂದು ಹಾಕ್ರಿ. ಮತ್ತೆ ಹಂಗಾಯ್ತು ಹಿಂಗಾಯ್ತು, ಅದು ಯಾಕೆ ಹಂಗಾಯ್ತು, ಅದನ್ನೇ ಮತ್ತೆ ಇದು ಮಾಡ್ತಾ ಕೂತ್ಕೋಬಾರ್ದು. ಕೆಲವೇನೋ ಹೆಚ್ಚು ಕಡಿಮೆ ಆಗ್ತದೆ, ಆಯ್ತು ಹೋಯ್ತು ಮುಗೀತು, ಮತ್ತೆ ಅದನ್ನೇ ನೆನಪು ಮಾಡ್ಕೊಂಡು ಚಿಂತೆ ಮಾಡೋದಲ್ಲ. ಮುಂದಕ್ಕೆ ಹೆಂಗಿರ್ಬೇಕಂತ ಇರಬೇಕಷ್ಟೇ. ನಾವು ಕಳೆದು ಹೋದದಕ್ಕೆ ಏನು ಹಾಕಿರಿ? ಬಿಂದು ಹಾಕಿರಿ. ನನ್ನ ಆತ್ಮ ಜ್ಯೋತಿ ಬಿಂದು ಅಂತ ನೆನ್ಪಿಟ್ಕೊಳ್ಳಿ. ಬಾಬನು ಏನಾಗಿದ್ದಾರೆ? ಬಿಂದು ಆಗಿದ್ದಾರೆ. ಬಾಬಾ ಹೇಳ್ತಾರೆ, ತೋ ಫುಲ್ ಸ್ಟಾಪ್. ತೋ ಬಿಂದಿ ಲಗಾನೆ ಆತಿ ಹೇ? ಬಿಂದು ಹಾಕ್ಲಿಕ್ಕೆ ಬರ್ತದಾ? ಎಲ್ಲಕ್ಕಿಂತ ಸುಲಭ ಯಾವುದು ಬರೀಲಿಕ್ಕೆ? ಕ್ವಶನ್ ಮಾರ್ಕೋ, ಆಶ್ಚರ್ಯ ಚಿಹ್ನೆನೋ, ಕೊಮ್ಮನೋ, ಅರ್ಧ ವಿರಾಮನೋ, ಯಾವುದು? ಬಿಂದು ಹಾಕೋದು ಎಷ್ಟು ಸುಲಭ. ಫುಲ್ ಸ್ಟಾಪ್, ಫುಲ್ ಸ್ಟಾಪ್. बिंदी लगाने आती है? सबसे ज़्यादा सहज मात्रा कौन सी है? बिंदी लगाना. ಕ್ವಶನ್ ಮಾರ್ಕ್, ಆಶ್ಚರ್ಯ ಚಿಹ್ನೆ ಎಲ್ಲ ಬೇಡ. ಎಲ್ಲಕ್ಕಿಂತ ಸರಳವಾದುದು ಬಿಂದು ಹಾಕೋದು. तो आत्मा बिंदी है, बाप भी बिंदी है. इस स्मृति से स्वतः ही खजाने जमा हो जाते हैं. ನನ್ನ ಆತ್ಮ ಬಿಂದು, ಬಾಬಾ ಬಿಂದು. ಈ ನೆನಪಿನಿಂದಲೇ ಎಲ್ಲ ಖಜಾನೆ ಸ್ವತಃ ಪ್ರಾಪ್ತಿಯಾಗ್ತದೆ. ನೋಡಿ, ಯಾವುದು ಅನ್ಯ ವ್ಯರ್ಥ ವಿಚಾರಗಳು ಬೇಡ, ಅದಕ್ಕೆಲ್ಲ ಫುಲ್ ಸ್ಟಾಪ್. ಮತ್ತೆ ಆತ್ಮ ಬಿಂದು ಮಾಡ್ರಿ. ಬಾಬಾ ಬಿಂದುವಾಗಿ ಬಿಂದು ತಂದೆ ಜೊತೆ ಹೋಗಿ ಕೂತ್ಕೊಂಬಿಡಿ. ಏನಾಗ್ತದೆ ಆವಾಗ? ಪವರ್ ಆಲ್ವೇಸ್ ಫ್ಲೋಸ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್. ಸುಮ್ಮನೆ ಇಲ್ಲಿ ಬಂದು ಕೂತ್ಕೊಳ್ರಿ. ನಾಲೆಜ್ ಫ್ಲೋಸ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್. ಜ್ಞಾನ ಬಿಂದುವಾಗಿ ತಂದೆ ಬಿಂದುನ ಹತ್ತಿರ ಕುಂತರಾಯ್ತು. ಇಲ್ಲಿನೂ ಬಂದ ಕೂಡಲೇ ಬಾಬಾ ಏನಂತಾರೆ? ಅಪನೆ ಕೋ ಆತ್ಮ ಸಮಜ್ಕರ್ ಬೈಟೆ ಹೋ. ಆತ್ಮಾಗಿ ಕೂತ್ಕೊಳ್ಳಿ. ಆತ್ಮ ಕೂತ್ಕೊಂಡ್ರೆ ಸಾಕು, ಅವನ ನಾಲೆಜ್ ಏನಾಗ್ತದೆ? ನಮಗೆ ಹರಿದು ಬರ್ತದೆ. ಖಜಾನೆ ಜಮಾ ಮಾಡಿಕೊಳ್ಳಿಕ್ಕೆ ಆಧಾರ. ಕಳೆದು ಹೋದಕ್ಕೆ ಫುಲ್ ಸ್ಟಾಪ್ ಹಾಕ್ಬೇಕು. ಮತ್ತು ಆತ್ಮ ತಿಳ್ಕೊಂಡು ಪರಮಾತ್ಮ ಬಿಂದುವಿನ ಜೊತೆಗೆ ಇರಬೇಕು. ಆವಾಗ ಎಲ್ಲ ಖಜಾನೆ ಏನಾಗ್ತದೆ? ಜಮಾ ಆಗ್ತದೆ. तो बाबा ಹೇಳ್ತಾರೆ, इस स्मृति से स्वतः खजाने जमा हो जाते हैं. तो बिंदी को सेकंड में याद करने से कितनी खुशी होती है. बिंदुने ನೆನಪು ಮಾಡಲಿಕ್ಕೆ ಎಷ್ಟು ಹೊತ್ತು ಬೇಕು? 1 ಸೆಕೆಂಡ್. ಎಷ್ಟು ಖುಷಿ. यह सर्व खजाने आपके
ಬ್ರಾಹ್ಮಣ ಜೀವನ ಕಾ ಅಧಿಕಾರ ಹೇ. ಎಲ್ಲ ಖಜಾನೆಗಳನ್ನು ಪಡ್ಕೊಳ್ಳೋದು ಬ್ರಾಹ್ಮಣ ಜೀವನದ ಅಧಿಕಾರ. ಯಾವ್ಯಾವ ಖಜಾನೆ ಹೇಳಿದ್ರು ಬಾಬಾ ಮೊದಲನೇ ಪೇಜಲ್ಲಿ? ಶಕ್ತಿಯೋं का खजाना, ज्ञान का खजाना, गुणों का खजाना, ಶ್ರೇಷ್ಠ ಸಂಕಲ್ಪ का ಖಜಾನ, ವರ್ತಮಾನ ಸಮಯ का ಖಜಾನ. ಇವೆಲ್ಲ ಖಜಾನೆ ಜಮಾ ಮಾಡ್ಕೊಳ್ಳಿಕ್ಕೆ ಬಾಬನ ಮಕ್ಕಳು ಅಧಿಕಾರಿ ಮಕ್ಕಳು. ಬಚ್ಚೆ ಬನೆ ಹೋನ, ತಂದೆಯಿಂದ ಇವೆಲ್ಲ ಖಜಾನೆಯನ್ನು ಪಡ್ಕೊಳ್ಳಿಕ್ಕೆ ನಾವು ಅಧಿಕಾರಿ ಬನ್ನ. और विशेष 3 संबंध का अधिकार प्राप्त होता है. ಅದರಲ್ಲಿಯೂ 3 ಸಂಬಂಧದ ಅಧಿಕಾರ ಸ್ಪೆಷಲ್. ಯಾವುದು 3 ಸಂಬಂಧ? ಪರಮಾತ್ಮಕೋ ಬಾಪು ಬಿ ಬನಾಯ. ಏನು ಮಾಡ್ಕೊಂಡೆವು? ಅವನನ್ನು ತಂದೆ ಮಾಡ್ಕೊಂಡೆವು. ಪರಮಾತ್ಮನ ತಂದೆ ಮಾಡ್ಕೊಂಡ ಕೂಡಲೇ ತಂದೆ ಆಸ್ತಿ ಎಲ್ಲ ಯಾರ್ದಾಯ್ತು? ನನ್ನದಾಯ್ತು. ಪರಮಾತ್ಮಕೋ ಶಿಕ್ಷಕ ಬಿ ಬನಾಯ. ಏನು ಮಾಡ್ಕೊಂಡೆವು? ಪರಮಾತ್ಮನನ್ನ ಶಿಕ್ಷಕ ಮಾಡ್ಕೊಂಡೆವು. ಅವನ ಹತ್ರ ಇದ್ದ ಜ್ಞಾನ ಎಲ್ಲ ಯಾರ್ದಾಯ್ತು? ನನ್ನದಾಯ್ತು. ಅವರು ಸದ್ಗುರು ಬಿ ಬನಾಯ. ಅವನನ್ನು ಸದ್ಗುರು ಮಾಡ್ಕೊಂಡೆವು. तीनों संबंधों से पालना, पढ़ाई से सोर्स ऑफ इनकम, सद्गुरु द्वारा वरदान मिलता है. ಬಾಬಾ ಅಂತಾರೆ ತಂದೆಯಿಂದ ಪಾಲನೆ ಸಿಕ್ತು, ಶಿಕ್ಷಕನಿಂದ ಸೋರ್ಸ್ ಆಫ್ ಇನ್ಕಮ್ ಯಾವುದು? ಶಿಕ್ಷಣ. ಆಮೇಲೆ ಸದ್ಗುರುವಿನಿಂದ ವರದಾನಗಳನ್ನು ತುಂಬಿಕೊಂಡೆವು. ಕಿತ್ತನಾ ಸಹಜ ವರದಾನ ಮಿಲ್ತಾ ಹೈ. ಲೌಕಿಕದಲ್ಲಿ ಒಂದು ವರ ಪಡಿಬೇಕಾದ್ರೆ ಎಷ್ಟು ಘೋರ ತಪಸ್ ಮಾಡ್ತಾರೆ ವರ ಪಡ್ಕೋಬೇಕಾದ್ರೆ. ಇಲ್ಲಿ ಬಾಬನ ಮಕ್ಕಳಿಗೆ ಎಷ್ಟು ಚಂದ ಸದ್ಗುರುವಾಗಿ ಬಾಬಾ ದಿನ ಮಕ್ಕಳಿಗೆ ಏನು ಕೊಡ್ತಾರೆ? ವರದಾನ ಕೊಡ್ತಾರೆ. ಎಷ್ಟು ಸಹಜವಾಗಿ. सहज वरदान मिलता क्योंकि बच्चे का जन्म सिद्ध अधिकार है बाप के वरदान प्राप्त करने का. ಮಕ್ಕಳಿಗೆ ಜನ್ಮ ಸಿದ್ಧ ಅಧಿಕಾರ, ತಂದೆಯಿಂದ ವರದಾನವನ್ನು ಪಡ್ಕೊಳ್ಳೋದು ನಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ. ಆದ್ದರಿಂದ ಬಾಬಾ ತಿಳಿಸ್ತಿದ್ದಾರೆ, ಸರ್ವ ಆಧ್ಯಾತ್ಮಿಕ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೋಸ್ಕರ ತಂದೆಯ ನೆನಪು ಅಲ್ವಾ? ತಂದೆ ನೆನಪು ಯಾವಾಗ ಸಹಜ ಆಗ್ತದೆ? ಓಕೆ. ಆಮೇಲೆ ಈ ಖಜಾನೆಯನ್ನು ಜಮಾ ಮಾಡಿಕೊಳ್ಳುವಂಥ ವಿಧಿ 3 ಬಿಂದು ಅಲ್ವಾ? 3 ಬಿಂದು. ಆಮೇಲೆ 3 ಸಂಬಂಧದಲ್ಲಿ ಜನ್ಮಸಿದ್ಧ ಅಧಿಕಾರ ರೂಪದಲ್ಲಿ ಪಡ್ಕೊಳ್ಳೋದು ಪಾಲನೆ, ನಂತರ ಶಿಕ್ಷಣ, ಆಮೇಲೆ ವರದಾನ. ಬಾಪ್ ದಾದಾ ಹರ್ ಬಚ್ಚೆ ಕಾ ಜಮಾ ಕಾ ಖಾತಾ ಚೆಕ್ ಕರ್ತೆ ಹೈ. ಇಷ್ಟೆಲ್ಲ ತಿಳುವಳಿಕೆ ಕೊಟ್ಟ ಮೇಲೆ ಪ್ರತಿಯೊಂದು ಮಕ್ಕಳ ಜಮದ ಖಾತೆಯನ್ನು ಬಾಬಾ ಚೆಕ್ ಮಾಡ್ತಿದ್ದಾರೆ. ಆಪ್ ಸಭಿ ಬಿ ಅಪ್ಪನೆ ಹರ್ ಸಮಯ ಕಾ ಜಮಾ ಕಾ ಖಾತಾ ಚೆಕ್ ಕರೋ. ತಾವೆಲ್ಲರೂ ತಮ್ಮ ಜಮದ ಖಾತೆಯನ್ನು ಚೆಕ್ ಮಾಡಿಕೊಳ್ಳಿ. ಎಷ್ಟು ಜಮಾಗಿದೆ, ಜಮಾ ಹುವಾ ಯಾ ನಹಿ ಹುವಾ ಉಸ್ಕಿ ವಿಧಿ. ಜಮಾಗಿದೇನೋ ಇಲ್ಲೋ ಅಂತ ಗೊತ್ತಾಗೋದು ಹೆಂಗೆ? ಅದರ ವಿಧಿ ಯಾವುದು? ಎಲ್ಲ ಖಜಾನೆಗಳು ಜಮಾಗಿದೆ. ಜಮಾ ಮಾಡಿಕೊಳ್ಳುವ ವಿಧಿ ಹೇಳ್ಕೊಟ್ರು ಬಾಬಾ. ಸರ್ವ ಸಂಬಂಧ ಇಟ್ಕೊಂಡಾಗ ಏನೇನು ಜಮಾ ಆಗ್ತದೆ ಅದನ್ನು ತಿಳಿಸಿದರು ಬಾಬಾ. ಆ ರೀತಿ ಜಮಾ ಮಾಡ್ಕೋಬೇಕಾದ್ರೆ ವಿಧಿ 3 ಬಿಂದು ಅಂದರು. ಎಲ್ಲ ಹೇಳ್ತಾ ಹೋದರು ಬಾಬಾ. ಈಗ ಜಮಾ ಆಗಿದೇನೋ ಇಲ್ಲೋ ಹೆಂಗೆ ಗೊತ್ತಾಗ್ತದೆ? ಎಲ್ಲ ಖಜಾನೆ ಸಂಪನ್ನ ಇದೆನಾ? ಜಮಾ ಆಗಿದೆಯಾ? बाबा अंतर उसकी विधि है, जो भी कर्म किया उस कर्म में स्वयं भी संतुष्ट और जिसके साथ कर्म किया वह भी संतुष्ट. ನಾವು ಯಾವುದೇ ಕೆಲಸವನ್ನು ಮಾಡುವಾಗ ಕರ್ಮದಲ್ಲಿ ನನಗೆ ಸಂತುಷ್ಟ ಇರಬೇಕು. ಯಾರ ಜೊತೆಗೆ ಕರ್ಮ ಮಾಡ್ತೀವೋ ಅವರಿಗೂ ಸಂತುಷ್ಟತೆ ಇರಬೇಕು. ನಾನು ಸಂತುಷ್ಟ ಇರಬೇಕು. ಯಾರ ಜೊತೆಗೆ ಕೆಲಸ ಮಾಡ್ತೀವೋ जिसके साथ कर्म किया वो भी संतुष्ट. अगर दोनों में संतुष्टता है तो समझो कर्म का खाता जमा हुआ. ಸುಲಭ ಇದೆಯಾ? ಅಲ್ಲ, ನಾವು ಸಂತುಷ್ಟ ಇರೋಣ. ನಾವು ಯಾರ ಜೊತೆಗೆ ಕೆಲಸ ಮಾಡ್ತೀವೋ ಅವರು ಹೆಂಗಿರ್ಬೇಕಾ? ಅವರು ಸಂತುಷ್ಟ ಇರಬೇಕು. ಅವರು ಸಂತುಷ್ಟ ಇರಬೇಕು.
ಹಾಗಿದ್ದರೆ ಎಲ್ಲ ಖಜಾನೆ ಜಮಾಗಿದೆ ಅಂತ ಅರ್ಥ. ಸರ್ವಶಕ್ತಿಯ ಖಜಾನೆ, ಸರ್ವಗುಣಗಳ ಖಜಾನೆ ಎಲ್ಲ ಸರ್ವಗುಣಗಳಿಂದ ನಾವು ಸಂಪನ್ನ ಇದ್ದರೆ ಖಂಡಿತವಾಗಿ ಯಾರ ಜೊತೆ ಕೆಲಸ ಮಾಡ್ತೀವೋ ಅವರು ಸಂತುಷ್ಟ ಇರ್ತಾರೆ ಅಲ್ವಾ. ಸರ್ವಶಕ್ತಿಯಿಂದ ಸಂಪನ್ನ ಇದ್ದರೆ ಯಾರ ಜೊತೆ ಕೆಲಸ ಮಾಡ್ತೀವೋ ಅವ್ರು ಸಂತುಷ್ಟ ಇರ್ತಾರೆ. ನಮ್ಮ ಹತ್ರ ಕೆಲವೊಮ್ಮೆ ಅವಗುಣ, ಸಿಟ್ಟು ಏನಾದ್ರು ಬಂದರಲ್ವ ಮತ್ತೊಬ್ಬರಿಗೆ ಸಂತುಷ್ಟತೆ. ಎಷ್ಟು ಸೂಕ್ಷ್ಮ ಮಾತು. ಏನೇ ಕೆಲಸ ಮಾಡುವಾಗಲೂ ನಾನು ಸಂತುಷ್ಟ ಇರಬೇಕು, ಯಾರ ಜೊತೆ ಕೆಲಸ ಮಾಡ್ತೀನೋ ಅವರು ಸಂತುಷ್ಟ ಇದ್ದರೆ ಸರ್ವ ಖಜಾನೆಗಳು ಜಮಾ ಆಗಿದೆ ಅಂತ ಅರ್ಥ. अगर स्वयं में वह जिससे संबंध है उसमें संतुष्टता नहीं आई तो जमा नहीं होता. ನನಗೆ ಸಂತುಷ್ಟ ಇಲ್ಲ ಅಥವಾ ಯಾರ ಜೊತೆ ಕೆಲಸ ಮಾಡ್ತೀನೋ ಅವರಿಗೆ ಸಂತುಷ್ಟತೆ ಇಲ್ಲ ಅಂದರೆ ಬಾಬಾ ಅಂತಿದ್ದಾರೆ ಜಮಾ ನಹಿ. बाप दादा सभी बच्चों को समय की सूचना भी देते रहते हैं. यह वर्तमान समय, ಸಮಯದ ಬಗ್ಗೆ ಬಾಬಾ ಸೂಚನೆ ಕೊಡ್ತಾರೆ. ಹೇಳಿ, ವರ್ತಮಾನ ಸಮಯದ ಇಂಪಾರ್ಟೆನ್ಸ್ ಏನು? ಎಲ್ಲ ಖಜಾನೆ ಹೇಳಿದರು, ಜಮಾ ಮಾಡ್ಕೊಳ್ಳೋಂಥ ವಿಧಿ ಹೇಳಿದರು, ನೆನಪಿನಿಂದ ಹೆಂಗೆ ಜಮಾ ಆಗ್ತದೆ ಅಂತಂದರು. ಮತ್ತು ಅಧಿಕಾರಿ ಮಕ್ಕಳು ನಾವು ಎಲ್ಲ ಹೇಳಿದರು. ಈಗ ಸಮಯದ ಬಗ್ಗೆ ಸೂಚನೆ ಕೊಡ್ತಿದ್ದಾರೆ. ಏನು ಸಮಯದ ಬಗ್ಗೆ ಇಂಪಾರ್ಟೆನ್ಸ್? वर्तमान संगम का समय सारे कल्प में श्रेष्ठते श्रेष्ठ समय है. ವರ್ತಮಾನ ಸಂಗಮ ಯುಗದ ಸಮಯ 5000 ವರ್ಷದ ಸೃಷ್ಟಿಯ ನಾಟಕದಲ್ಲಿ ಅತ್ಯಂತ ಶ್ರೇಷ್ಠ ಸಮಯ ಇದು. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗಕ್ಕಿಂತಲೂ ಶ್ರೇಷ್ಠ ಸಮಯ ವರ್ತಮಾನ ಸಮಯದ ಸಂಗಮ ಯುಗದ ಸಮಯ. ಈಗ ಏನು ಬದುಕ್ತಿದ್ದೀವೋ ಈ ಟೈಮು ಯಾಕೆ ಹೇಳಿ? ಅಲ್ಲ, ಡೈರೆಕ್ಟ್ ಎಲ್ಲ ಖಜಾನೆಗಳ ಮಾಲೀಕ ತಂದೆಯ ಜೊತೆಗಿರುವಂಥ ಸಮಯ, ಡೈರೆಕ್ಟ್ ಅವನಿಂದ ಶಿಕ್ಷಣ ಪಡ್ಕೊಳ್ಳೋ ಸಮಯ, ಡೈರೆಕ್ಟ್ ಅವನಿಂದ ವರದಾನ ಪಡ್ಕೊಳ್ಳೋ ಸಮಯ, ತಂದೆಯಾಗಿ ಡೈರೆಕ್ಟ್ ಪರಮಾತ್ಮನಿಂದ ಪಾಲನೆ ತೆಗೆದುಕೊಳ್ಳೋ ಸಮಯ, ಅವನ ಜೊತೆಗೆ ಅವನ ಮಕ್ಕಳಾಗಿ ಪರಮಾತ್ಮನಿಂದ ಎಲ್ಲವನ್ನ ಅಧಿಕಾರ ರೂಪದಲ್ಲಿ ಪಡ್ಕೊಳ್ಳುವಂಥ ಸಮಯ. ಇದು ಇಡೀ 5000 ವರ್ಷದಲ್ಲಿ ಎಂದಿಗೂ ಇಲ್ಲ. ಬಾಬಾ ಹೇಳ್ತಾರೆ, ಶ್ರೇಷ್ಠಾತಿ ಶ್ರೇಷ್ಠ ಸಮಯ ಇದು. ಯೇ ಸಂಗಮ ಹಿ ಶ್ರೇಷ್ಠ ಕರ್ಮೋಂ ಕೆ ಬೀಜ ಬೋನೆ ಕಾ ಸಮಯ ಹೈ. ಶ್ರೇಷ್ಠ ಕರ್ಮದ ಬೀಜವನ್ನ ಬಿತ್ತುವ ಸಮಯ ಇದು. ಈಗ ಶ್ರೇಷ್ಠ ಕರ್ಮ ಮಾಡೋದಂದ್ರೆ ಏನಂತ ಈಗ ಗೊತ್ತಾಯ್ತು ನಮಗೆ. ಇಲ್ಲಿ ಶ್ರೇಷ್ಠ ಕರ್ಮ ಮಾಡಿದ್ದೇ ಸತ್ಯ ತ್ರೇತ ದ್ವಾಪರ ಕಲಿಯುಗ ತನಕ ನಡೀತದೆ. ಅಂತ ಬೀಜ ಬಿತ್ತುವಂಥ ಸಮಯ ಇದು. ಶ್ರೇಷ್ಠ ಕರ್ಮದ ಬೀಜವನ್ನ ಬಿತ್ತುವ ಸಮಯ ಸಂಗಮ ಯುಗ. ನೆಕ್ಸ್ಟ್ ಇದರ ಇಂಪಾರ್ಟೆನ್ಸ್, ಪ್ರತ್ಯಕ್ಷ ಫಲ್ ಪ್ರಾಪ್ತ ಕರ್ನೆ ಕಾ ಸಮಯ ಹೈ. ಸಂಗಮ ಯುಗ ಪ್ರತ್ಯಕ್ಷ ಫಲವನ್ನ ಪ್ರಾಪ್ತಿ ಮಾಡಿಕೊಳ್ಳುವ ಸಮಯ. ಸಂಗಮ ಯುಗದ ಸಮಯ एक सेकंड श्रेष्ठते श्रेष्ठ है. सभी 1 सेकंड में अशरीरी स्थिति में स्थित हो सकते हो. ಒಂದೊಂದು ಸೆಕೆಂಡ್ ಅತ್ಯಮೂಲ್ಯ. 1 ಸೆಕೆಂಡಿಗೆ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತ ಆಗ್ತೀರಾ? 1 ಸೆಕೆಂಡಿಗೆ ಅಂತರ್ಮುಖತೆ, ಮನಸ್ಸು ಬುದ್ಧಿಯ ಏಕಾಗ್ರತೆ, ನನ್ನ ಆತ್ಮಜ್ಯೋತಿ, ಏಕರಸ ಸ್ಥಿತಿ, ಏಕಾಂತವಾಗಿ ಜ್ಯೋತಿ ಆತ್ಮ ಈಗ ನನ್ನ ತಂದೆಯ ಜೊತೆಗಿದ್ದೇನೆ. ನಾನು ಅಶರೀರಿ ಆತ್ಮ, ಬಾಬನು ಅಶರೀರಿ. ಜ್ಯೋತಿಯಾಗಿ ಜ್ಯೋತಿ ತಂದೆ ಜೊತೆಗಿರ್ಲಿಕ್ಕೆ 1 ಸೆಕೆಂಡಿಗೆ अशरीरी ಆಗ್ತೀರಾ? स्थित हो सकते हो. बाप दादा ने सहज विधि सुनाई. निरंतर याद के लिए एक विधि बनाओ. ಇಡೀ ದಿನ ನಿರಂತರ ಬಾಬನ ನೆನಪಿನಲ್ಲಿರಬೇಕಾದ್ರೆ एक विधि बनाओ. सारे दिन में 2 शब्द सभी बोलते हो ना. ಇಡೀ ದಿನ ಬಾಬಾ ನೆನಪಲ್ಲಿರಬೇಕು, ಅದಕ್ಕೊಂದು ವಿಧಿ.
ಎರಡು ಶಬ್ದ ಯಾವಾಗಲೂ ಮಾತಾಡ್ತಿರಲ್ಲ, ಯಾವುದೆರಡು ಶಬ್ದ? ಅನೇಕ ಬಾರಿ ಬೋಲ್ತೆ ಹೋ. ಇಡೀ ದಿನದಲ್ಲಿ ಅನೇಕ ಬಾರಿ ಎರಡು ಶಬ್ದ ಭಾಳ ಮಾತಾಡ್ತೀರಿ. ಎರಡು ಶಬ್ದ, ಮೈ ಅವರ ಮೇರ. ದೋ ಶಬ್ದ, ಮೈ ಅವ್ರ ಮೇರ. ಎಷ್ಟು ಬಾರಿ ಹೇಳ್ತೀವಿ. ನಾನು ಹೋಗ್ತೀನಿ, ನಾನು ಬರ್ತೀನಿ, ನಾನು ಊಟ ಮಾಡ್ತೀನಿ, ನಾನು 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 ಎಷ್ಟು ಬಾರಿ. ನಂದು, ನನ್ನ ಪುಸ್ತಕದಲ್ಲಿ, ನನ್ನ ಬ್ಯಾಗಲ್ಲಿ, ನನ್ನ ಚಪ್ಪಲಿಯಲ್ಲಿ ಎಷ್ಟು ಬಾರಿ ನಂದು ಶಬ್ದ ಬಳಸ್ತೀವಿ. ನಾನು ಮತ್ತು ನನ್ನದು, ಇದು ಎರಡು ಶಬ್ದ ಭಾಳ ಬಳಸ್ತೀವಿ. ತೊ ಜಬ್ ಮೈ ಶಬ್, ಈಗ ಭಾಳ ಬಾರಿ ಆ ಎರಡು ಶಬ್ದವನ್ನು ಬಳಸ್ತೀವಿ ನಾವು. ಅದನ್ನೇ ಶಬ್ದ ಬಳಸುವಾಗ ಏನಾಗಬೇಕು? ನಾನು ಅಂದ ಕೂಡಲೇ ನನ್ನ ಆತ್ಮ ಅಂತ ನೆನಪು ಬರಬೇಕು. ನನ್ನದು ಅಂದ ಕೂಡಲೇ ಬಾಬನ ನೆನಪು ಬರಬೇಕು. ಆವಾಗ ನಿರಂತರ ಬಾಬನ ನೆನಪನ್ನಂಗೆ ಆಗ್ತದೆ. ಚಲೋ ಇದೆನಾ? ಸಂಗಮ ಯುಗದ ಪ್ರತಿ ಸಮಯನೂ ಅತ್ಯಮೂಲ್ಯ ಆಗಿರೋದ್ರಿಂದ ಯಾವ ರೀತಿ ನಾವು ಆ ಸಮಯವನ್ನು ಸೆಕೆಂಡ್ ಯಾವ ರೀತಿ ಕಳಿಬೇಕು? 1 ಸೆಕೆಂಡಿಗೆ ಶರೀರ ಆಗ್ತಿರೋ ಇಲ್ಲೋ ಅಂತ ಬಾಬಾ ಕೇಳ್ತಾರೆ. ಹಾಗಾದ್ರೆ 1 ಸೆಕೆಂಡಿಗೆ ಶರೀರ ಆಗ್ತೀವಿ ಅಂತಂದಮೇಲೆ ಬಾಬಾ ಅಂತಾರೆ, ಮೈ ಶಬ್ದ ಬೋಲ್ತೆ ಹೋತೋ बाप ने परिचय दे दिया है, मैं आत्मा हूँ, मैं आत्मा हूँ. तो जब भी मैं शब्द बोलते हो तो याद करो मैं आत्मा हूँ. ಯಾವಾಗ ನೀವು ನಾನು ನಾನಂತ ಶಬ್ದ ಬಳಸ್ತೀರೋ ನನ್ನ ಆತ್ಮ ಅಂತ ನೆನಪು ಮಾಡ್ಕೊಳ್ಳಿ. 1 ಸೆಕೆಂಡ್ ಶರೀರಿ. ಅಕೇಲೆ ಮೈ ನಹಿ ಸೋಚೋ, ಮೈ ಆತ್ಮ ಹೂ. ಬರೇ ಮೈ ಅಂತ ಶಬ್ದ ಬಳಸ್ಬೇಡ್ರಿ. ಮೈ ಆತ್ಮ, ये साथ में सोचो. आप तो जानते हो ना, मत्तेनात्म, बरे नानात्मना. मैं श्रेष्ठ आत्मा हूँ, मैं श्रेष्ठ आत्मा हूँ. मैं परमात्मा पालना के अंदर रहने वाली आत्मा हूँ. ನಾನು ಶ್ರೇಷ್ಠ ಆತ್ಮ. ನನ್ನ ಆತ್ಮ ಅಂದ ಕೂಡಲೇ ಆನಂದ ಆಗೋದಿಲ್ಲ. ನಾನು ಶ್ರೇಷ್ಠ ಆತ್ಮ. ನಾನು ಪರಮಾತ್ಮ ಪಾಲನೆಯ ಒಳಗಡೆ ಇರುವ ಶ್ರೇಷ್ಠಾತ್ಮ. ಪರಮಾತ್ಮನ ಪಾಲನೆಯಲ್ಲಿದ್ದೀನಿ ನಾನು. ಪರಮಾತ್ಮನ ಪಾಲನೆಯಲ್ಲಿ ಬೆಳೆಯುತ್ತಿರುವ ಆತ್ಮ ನಾನು. ನಾನು ಶ್ರೇಷ್ಠಾತ್ಮ. ಇವತ್ತಿನ ಸಮಾನ ನಾನು ಪರಮ ಪವಿತ್ರ ಆತ್ಮ. ಒಂದೊಂದು ನೋಡಿ ಹೆಂಗಿದೆ ಅಂತ. परम पवित्र आत्मा. जब मेरा शब्द बोलते हो तो मेरा कौन ಅಲ್ವಾ? ಮೈ ಶಬ್ದ ಹೇಳಿದಾಗ ಗೊತ್ತಾಯ್ತಲ್ಲ, ಮೈ ಅನ್ನುವಾಗ ನಾನು ಆತ್ಮ. ಬರೇ ನಾನು ಆತ್ಮ ಅಲ್ಲ, ನಾನು ಶ್ರೇಷ್ಠ ಆತ್ಮ, ಪರಮಾತ್ಮನ ಪಾಲನೆಯಲ್ಲಿರುವಂಥ ಆತ್ಮ, ನಾನು ಪರಮ ಪವಿತ್ರ ಆತ್ಮ. ಎಷ್ಟು ಆನಂದ ನೆನಪು ಬರ್ತದೆ, ನೆನಪು ಸಹಜ ಆಗ್ತದೆ. ಇನ್ನು ಮೇರಾ ಶಬ್ದ ಬೋಲ್ತೆ ಹೋ ತೋ ಮೇರಾ ಕೌನ್. मेरा शब्द बोलते हो तो मेरा कौन? मेरा कौन? मेरा बाबा. ಏನು ಹೇಳಬೇಕು? ಮೇರಾ ಅಂದ ಕೂಡಲೇ ಮೇರಾ ಬಾಬಾ. ಬಾಬಾ ಅಂತಾರೆ ಬಾಪ್ ಪರಮಾತ್ಮ ಹೇ, ಪರಮಾತ್ಮ ನನ್ನವನು. ಮೇರಾ ಬಾಬಾ, ಪರಮಾತ್ಮ ನನ್ನವನು. तो जब भी मैं और मेरा शब्द कहते हो उस समय यह एडिशन करो, मैं आत्मा मेरा बाबा. ನಾನು ನಾನು ಅಂತ ಶಬ್ದವನ್ನು ಬಳಸುವಾಗ ಏನು ನೆನ್ಪು ಪಡ್ಕೋಬೇಕು? ನಾನು ಶ್ರೇಷ್ಠಾತ್ಮ, ನಾನು ಪರಮಾತ್ಮನ ಪಾಲನೆಯಲ್ಲಿರುವ ಆತ್ಮ, ನಾನು ಪರಮ ಪವಿತ್ರ ಆತ್ಮ, ನಾನು ಹೇಳಿ ಇನ್ನು ಖುಷಿ ನಶೀಬ್ ಆತ್ಮ, ನಾನು ಬಾಬರ ಹೃದಯ ಸಿಂಹಾಸನದಲ್ಲಿರುವ ಆತ್ಮ, ನಾನು ನೂರೇ ರತನ್ ಅಲ್ವಾ, ತಂದೆಯ ಕಣ್ಣಲ್ಲಿ ಹೊಳೆಯುವ ಆತ್ಮ, ನಾನು ಶ್ರೇಷ್ಠ ಆತ್ಮ, ನಾನು ಪವಿತ್ರ ಆತ್ಮ, ನಾನು ಆನಂದ ಸ್ವರೂಪ, ನಾನು ಅದೃಷ್ಟಶಾಲಿ ಆತ್ಮ, ಪದ್ಮಾಪದಂ ಭಾಗ್ಯವಾನ ಆತ್ಮ. ಈ ರೀತಿ ನಾನು ಅನ್ನುವಾಗ ಮುಂದಕ್ಕೆ ಎಷ್ಟು ಶ್ರೇಷ್ಠಾತ್ಮಗಳು ನಾವು. ಇದು ಎಂಥ ಶಾರ್ಟ್ ಪೀರಿಯಡ್ ನಮ್ಮದು ಲೈಫ್. ಎಷ್ಟು ವರ್ಷ ಬದುಕ್ತೀವಿ ನಾವು? ಬದುಕುವ ಒಂದೊಂದು ಕ್ಷಣನೂ ನಾನು ಎಂಥ ಶ್ರೇಷ್ಠ ಆತ್ಮ ಇದ್ದೀನಿ. ನನ್ನದನ್ನುವಾಗ ಏನು ಮಾಡ್ಕೋಬೇಕು? ಮೇರಾ ಅನ್ನುವಾಗ ಮೇರಾ ಬಾಬಾ, ಮೇರಾ ಬಾಬಾ. ನನ್ನವರಂದರೆ ಈ ಜಗತ್ತಿನಲ್ಲಿ ಸ್ವಯಂ ಪರಮಾತ್ಮ ನನ್ನವನಾಗಿದ್ದಾನೆ, ಪರಮಾತ್ಮ ನನ್ನವನಾಗಿದ್ದಾನೆ. ಆವಾಗ ತಂದೆಯ ನೆನಪು ಸಹಜ ಹೋತಿ ಜಾಯೇಗಿ. ಮೇರಾ ಕಭಿ ಭೂಲ್ತಾ ನಹಿ,
ಮೈ ಮತ್ತೆ ಮೆರ, ಇದು 2 ಶಬ್ದ ಇಡೀ ದಿನಚರ್ಯದಲ್ಲಿ ಜಾಸ್ತಿ ಬಳಸ್ತೀವಿ. ಅದಕ್ಕೆ 2 ಶಬ್ದವನ್ನ ಈ ರೀತಿ ಬದಲು ಮಾಡಿಕೊಂಡ್ರೆ ತಂದೆ ನೆನಪು ಏನಾಗ್ತದೆ, ಇಡೀ ದಿನ ಸಹಜವಾಗ್ತದೆ. ನಿರಂತರ ಯೋಗಿ ಬನ್ ಸಕ್ತೆ ಹೋ. ಬಾಪ್ ದಾದಾ ಹರ್ ಬಚ್ಚೆ ಕೋ ಸೋಮಾನೆ ಕಿ ಸೀಟ್ ಪರ್ ಬಿಟ್ಟಾಯ. ಎಲ್ಲರೂ ಯಾವ ಸೀಟಲ್ಲಿ ಕುತ್ಕೊಂಡಿದ್ದೀರಿ? ಯಾವ ಸೀಟಲ್ಲಿ ಕುತ್ಕೊಂಡಿದ್ದೀರಿ? ಯಾವ ಸೀಟ? ನಿನ್ನೆಯ ಯಾವುದು ಸೋಮಾನದ ಸೀಟ್ ಯಾವುದು? ಏಕವೃತ್ತಾಧಾರಿ. 19ನೇ ತಾರೀಕಿಗೆ ಯಾವುದು? ನಾನು ಸದಾ ಗುಣಗಳಿಂದ ಶೃಂಗರಿತಾತ್ಮ. 18ಕ್ಕೆ ಯಾವುದು? ನಾನು ಆತ್ಮ ಸೀತೆ. 17ಕ್ಕೆ ಯಾವುದು? ನಾನು ಶಿವಶಕ್ತಿ. 16ನೇ ತಾರೀಕಿದ್ದು ನಾನು ಸದಾ ಸುಮಂಗಲಿ. 15ನೇ ತಾರೀಕಿದ್ದು ನಾನು ಆತ್ಮ ನಂಬಿಗಸ್ತ ಆತ್ಮ. ನಾನು ನಂಬಿಗಸ್ತ ಆತ್ಮ. ನನ್ನ ಮೇಲೆ ಯಾವ ಡೌಟು ಬೇಡ. ಅಷ್ಟು ಸತ್ಯವಾದ ಪ್ರಾಮಾಣಿಕವಾದ ನಾನು ವಫಾದಾರ್ ನಂಬಿಗಸ್ತ ಆತ್ಮನಾಗಿದ್ದೇನೆ. ನಾನು ಶಿವಶಕ್ತಿಯಾಗಿದ್ದೇನೆ. ಇದು ಎಲ್ಲ ಸಮಾನದ ಸೀಟಲ್ಲಿದ್ದುಕೊಂಡು ನಾವು ಇರಬೇಕು. ಬಾಬಾ ಅಂತಾರೆ, ನಮ್ಮನ್ನ ಬಾಬಾ ಶ್ರೇಷ್ಠ ಸಮಾನದ ಸೀಟಲ್ಲಿ ಕುಳ್ಳಿರಿಸಿದ್ದಾರೆ. ಸಮಾನಕ್ಕೆ ಲಿಸ್ಟ್ ಅಗರ್ ಸ್ಮೃತಿ ಮೇಲೆ ಆವತ್ತು ಕಿತನಿ ಲಂಬಿ ಹೇ. ಸಮಾನದ ಲಿಸ್ಟನ್ನು ನೆನಪು ಮಾಡಿಕೊಂಡ್ರೆ ಎಷ್ಟು ಉದ್ದ ಇದೆ. ಕ್ಯೋಂಕಿ ಸಮಾನ ಮೇ ಸ್ಥಿತ ಹೋ ದೇಹಾಭಿಮಾನ ಆನೆ ಹಿ ಸಕ್ತ. ಯಾರು ನನ್ನ ಶ್ರೇಷ್ಠ ಆತ್ಮ ಪರಮ ಪವಿತ್ರ ಆತ್ಮ ಈ ಸಮಾನದಲ್ಲಿ ಇರ್ತಾರೋ ಅವರ ಹತ್ರ ಎಂದಿಗೂ ದೇಹಾಭಿಮಾನ ಬರಂಗಿಲ್ಲ. ದೇಹಾಭಿಮಾನ ಅಂದ್ರೇನು? ದೇಹಾಭಿಮಾನ ಅಂದ್ರೆ ಕಾಮ, ವಿಕಾರ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷೆ, ದ್ವೇಷ, ಸುಳ್ಳು, ಕಪಟತನ, ವಂಚನೆ ಎಲ್ಲ ಯಾವುದು? ಎಲ್ಲ ದೇಹಾಭಿಮಾನ. ಸಮಾನ ಅಂದ್ರೇನು? ನಾನು ಪರಮ ಪವಿತ್ರ ಆತ್ಮ, ನಾನು ಶ್ರೇಷ್ಠ ಆತ್ಮ ಅಲ್ವಾ, ನಾನು ಭಾಗ್ಯವಾನ ಆತ್ಮ ಆಗಿದ್ದೀನಿ, ನಾನು ಬಾಬನ ಅತಿ ಪ್ರೀತಿಯ ಬಚ್ಚ, ನಾನು ಬಾಬನ ಅತಿ ಪ್ರೀತಿಯ ಮಗುವಾಗಿದ್ದೀನಿ. ಈ ಒಳ್ಳೆಯ ಶ್ರೇಷ್ಠ ಸಮಾನದ ಸೀಟ್ನಲ್ಲಿ ಕುತ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಆವಾಗ ದೇಹಾಭಿಮಾನ ಬರೋದಿಲ್ಲ. ಯಹ ದೇಹಾಭಿಮಾನ ಹೋಗ ಯಾ ಸ್ವಮಾನ ಹೋಗ. ಸ್ವಮಾನ ಕಾ ಅರ್ಥ ಹಿ ಹೈ ಸ್ವಮಾನ್. ಅರ್ಥ ಏನು? ಸ್ವ ಅಂದರೆ ಅರ್ಥ, ಆತ್ಮ ಕಾ ಶ್ರೇಷ್ಠ ಸ್ಮೃತಿ ಕಾ ಸ್ಥಾನ. ಆತ್ಮನ ಶ್ರೇಷ್ಠ ಸ್ಮೃತಿಯ ಸ್ಥಾನ, ಆತ್ಮನ ಶ್ರೇಷ್ಠ ಸ್ಮೃತಿ. ನಾನು ಶ್ರೇಷ್ಠ ಆತ್ಮ, ಪವಿತ್ರ ಆತ್ಮ ಅಲ್ವಾ. ಶ್ರೇಷ್ಠ ಸ್ಮೃತಿಯ ಸ್ಥಾನವೇ ಸ್ವಮಾನ. ತೋ ಸಭಿ ಅಪ್ನೆ ಸ್ವಮಾನ ಮೇ ಸ್ಥಿತ ಹೈ. ಎಲ್ಲ ಸ್ವಮಾನದಲ್ಲಿದ್ದೀರಾ? ಯಾರಾಗಿದ್ದೀರಿ ತಾವು? ನೀವ್ಯಾರು? ನೀವ್ಯಾರು? ಬರೀ ನನ್ನ ಆತ್ಮ ಅನ್ಬೇಡ್ರಿ. ನೀವ್ಯಾರು ಹೇಳಿ, ಒಬ್ರೊಬ್ರು ಒಂದೊಂದು ಹೇಳಿ. ನೀವ್ಯಾರು? ನಂತರ ನೆಕ್ಸ್ಟ್. ಎಸ್ ಎಸ್ ಹೇಳಿ. ಎಸ್ ನೆಕ್ಸ್ಟ್ ಹೇಳಿ. ನೀವ್ಯಾರು? ನೀವ್ಯಾರು? ಎಸ್ ನೀವ್ಯಾರು? ಬಾಬಾ ಹೇಳ್ತಿದ್ದಾರೆ, ಎಷ್ಟು ಶ್ರೇಷ್ಠ ಸಮಾನದ ಲಿಸ್ಟ್ ಮಾಡಿಬಿಟ್ರೆ समान में स्थित है, समान में स्थित होंगे उतना दूसरों को सम्मान देना स्वतः ही हो जाता है. ಯಾರು ಸಮಾನದಲ್ಲಿ ಇರ್ತಾರೋ ಅವರು ಮತ್ತೊಬ್ಬರಿಗೆ ಬಹಳ ಗೌರವ ಕೊಡ್ತಾರೆ. ಸಮಾನದ ಸೀಟಲ್ಲಿದ್ದವರು ನ್ಯಾಚುರಲ್ ಆಗಿ ಮತ್ತೊಬ್ಬರಿಗೆ ಗೌರವವನ್ನ ಕೊಡ್ತಾರೆ. ಸಮ್ಮಾನ್ ದೇನಾ ಸ್ವತಃ ಹೋ ಜಾತಾ ಹೈ. ಸಮಾನದಲ್ಲಿದ್ದವರು ಅನ್ಯರಿಗೂ ಏನು ಕೊಡ್ತಾರೆ? ಗೌರವ ಕೊಡ್ತಾರೆ. तो ಸಮಾನ ಮೇ ಸ್ಥಿತ ರಹನಾ ಕಿತ್ನಾ ಸಹಜ. ಸಮಾನದಲ್ಲಿರೋದು ಎಷ್ಟು ಸಹಜ. तो सभी ಖುಷಿನಮ रहते हो. ಎಲ್ಲ ಖುಷಿಯಲ್ಲಿದ್ದೀರಾ? ಹೇಳಿ, ಸುಮ್ಮನೆ ಕುಂತಿರಲ್ಲ. ಎಲ್ಲರೂ ಖುಷಿಯಲ್ಲಿದ್ದೀರಿ? क्योंकि खुशनुमा रहने वाला दूसरों को भी खुशनुमा बना देता. ಯಾರು ಖುಷಿ ಖುಷಿಯಲ್ಲಿರ್ತಾರೋ ಅವರು ಅನ್ಯರನ್ನು ಏನ್ ಮಾಡ್ತಾರೆ? ಖುಷಿ ಪಡಿಸ್ತಾರೆ. बाप दादा सदा कहते हैं कि सारे दिन में खुशी कभी नहीं गवाओ. ಇಡೀ ದಿನದಲ್ಲಿ ಖುಷಿ ಎಂದಿಗೂ ಕಳ್ಕೋಬಾರ್ದು. ಓಕೆನಾ? ಇಡೀ ದಿನದಲ್ಲಿ ಖುಷಿ ಎಂದಿಗೂ ಕಳ್ಕೋಬಾರ್ದು. ಕ್ಯೋ? ಖುಷಿ ಐಸಿ ಚೀಸ್ ಹೈ. ಖುಷಿ ಅಂದ್ರೆ ಏನು? ಖುಷಿ ಅಂದ್ರೆ ಏನು? ಬಾಬಾ ಅಂತಾರೆ, ಖುಷಿ ಮೇ ಹೆಲ್ತ್ ಬಿ ಹೈ, ಖುಷಿ ಮೇ ವೆಲ್ತ್ ಬಿ ಹೈ, ಖುಷಿ ಮೇ ಹ್ಯಾಪಿ ಬಿ ಹೈ.
ಏನೇನಿದೆ ಖುಷಿಯಲ್ಲಿ? ಹೆಲ್ತ್, ವೆಲ್ತ್ ಮತ್ತು ಹ್ಯಾಪಿನೆಸ್ ಇದೆ. ಖುಷಿಯಲ್ಲಿದ್ದರೆ ಆರೋಗ್ಯವಂತ ಇರ್ತೀವಿ. ಖುಷಿಯಲ್ಲಿದ್ದಾಗ ಐಶ್ವರ್ಯವಂತರಿರ್ತೀವಿ. ಖುಷಿಯಲ್ಲಿದ್ದಾಗ ನಮ್ಮ ಹತ್ರ ಸಂತೋಷ ತುಂಬಿರ್ತದೆ. ಹೆಲ್ತ್, ವೆಲ್ತ್, ಹ್ಯಾಪಿ. ಖುಷಿ ನಹಿ ತೋ ಜೀವನ ನೀರಸ ಹೈ. ಖುಷಿ ಇಲ್ಲ ಅಂದರೆ ಏನು? ಒಣ ಜೀವನ, ನೀರಸ. ಖುಷಿ ಕೋಯಿ ಕಹಾ ಜಾತಾ, ಖುಷಿ ಜೈಸಾ ಕೋಯಿ ಖಜಾನಾ ನಹಿ. ಖುಷಿಗೆ ಖಜಾನೆ ಅಂತ ಕರೆಯಲಾಗ್ತದೆ. ಖುಷಿ ಅಂತ ಖಜಾನೆ ಬೇರೆ ಯಾವುದೂ ಇಲ್ಲ. ಖುಷಿಯೇ ದೊಡ್ಡ ಖಜಾನೆ. ಖುಷಿಯಿಂದ ಆರೋಗ್ಯ, ಖುಷಿಯಿಂದ ವೆಲ್ತ್, ಖುಷಿಯಿಂದ ಹ್ಯಾಪಿ, ಖುಷಿಯೇ ದೊಡ್ಡ ಖಜಾನೆ. कितने भी खजाने हो लेकिन खुशी नहीं तो खजाने से भी प्राप्त नहीं कर सकते. ಬೇಕಾದಷ್ಟು ಬೇರೆ ಮನೆ ಬಂಗ್ಲೆ ರೊಕ್ಕ ಎಲ್ಲ ಇರ್ಬೋದು, ಖುಷಿಯೇ ಇಲ್ಲ ಅಂದರೆ ಏನು ಬಂತು? ನೀರಸ ಜೀವನ. ಖುಷಿ ಕೆ ಲೆಕ್ಕಾ ಜಾತಾ ಖುಷಿ ಜೈಸಿ ಕೊಯಿ ಖುರಾಕ್ ನಹಿ. ಖುಷಿಯಂತಹ ಪೌಷ್ಟಿಕ ಆಹಾರ ಇಲ್ಲ. ಹಾಗಾದರೆ ಖುಷಿ ಅಂದರೆ ಏನು? ಪೌಷ್ಟಿಕ ಆಹಾರ. ಖುಷಿ ಅಂದರೆ ಖಜಾನ, ಖುಷಿ ಅಂದರೆ ಖುರಾಕ್, ಖುಷಿಯಿಂದಲೇ ಹೆಲ್ತ್, ಖುಷಿಯಿಂದಲೇ ವೆಲ್ತ್, ಖುಷಿಯಿಂದಲೇ ಹ್ಯಾಪಿ. तो वेल्थ भी है खुशी, खुशी हेल्थ भी है. नाम ही खुशी है तो हैप्पी तो है ही. ಬಾಬಾ ಅಂತಾರೆ ವೆಲ್ತ್ನೂ ಇದೆ ಖುಷಿ, ಆರೋಗ್ಯನೂ ಇದೆ ಖುಷಿ, ಹೆಸರು ಏನಾಗಿದೆ? ಖುಷಿ. तो हैप्पी, हैप्पी ಅಂದ್ರೆ ಏನು? ಖುಷಿ. तो खुशी में तीनों चीज है, ಹೆಲ್ತ್, ವೆಲ್ತ್ ಮತ್ತು ಹ್ಯಾಪಿ. ಖುಷಿಯಲ್ಲಿ ಇದು ಮೂರು ಇದೆ. ಅವರು ಬಾಪನೆ ಅವಿನಾಶಿ ಖುಷಿ ಕ ಖಜಾನ ದಿಯಾ. ನಮ್ಮ ಖುಷಿ ಎಂಥ ಖುಷಿ? ಬಾಬಾ ಮೊದಲನೇ ಪೇಜಲ್ಲಿ ಏನೇ ಹೇಳಿದ್ರು? ನಮ್ಮ ಖಜಾನೆ ಏನಂದ್ರು ಬಾಬಾ? ನಾ ಚೋರ್ ಲೂಟ್ ಸಕ್ತಾ, ನಾ ರಾಜ ಖಾ ಸಕ್ತಾ, ನಾ ಪಾನಿ ಡುಬೋ ಸಕ್ತಾ. ನಾವು ಪಡ್ಕೊಳ್ಳೋಂಥ ಖಜಾನೆ ಯಾವ ಕಳ್ಳರು ಏನು ಮಾಡಂಗಿಲ್ಲ, ಕಳ್ಳತನ ಮಾಡಂಗಿಲ್ಲ, ಸರ್ಕಾರ ಬಂದು ರೈಡ್ ಮಾಡಂಗಿಲ್ಲ, ನನ್ನ ಖುಷಿಯನ್ನು ಏನು ಮಾಡಂಗಿಲ್ಲ, ಯಾರೂ ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನನ್ನ ಖುಷಿಯನ್ನು ಸರ್ಕಾರ ಬಂದು ರೈಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆ ಸಂಪತ್ತು ಜಾಸ್ತಿ ಆಯ್ತಂದರೆ ಸರ್ಕಾರ ಏನು ಮಾಡ್ತದೆ? ರೈಡ್ ಮಾಡ್ತದೆ, ಕಣ್ಣಿಡ್ತದೆ ಅಲ್ವಾ? ಬಾಬಾ ಹೇಳ್ತಾರೆ ಆ ಖಜಾನೆ ಒಂದಷ್ಟು ಚಿನ್ನ. ನಿನ್ನೆ ಕೇಳಿರ್ಬೇಕು ನೀವು ಬಿಜಾಪುರದ ಕತೆ. ಎಲ್ಲಿ? ಬ್ಯಾಂಕಿನೊಳಗೇನೆ, ಬ್ಯಾಂಕಿನೊಳಗೇನೆ ಬಾಬಾ ಅಂತಿರೋ ಖಜಾನೆ ಎಷ್ಟು ಡೇಂಜರ್, ಇಟ್ಕೊಳ್ಳೋದು ಎಷ್ಟು ಡೇಂಜರ್. ಆದರೆ ನಮ್ಮ ಖಜಾನೆ ಖುಷಿಯ ಖಜಾನೆ, ಜ್ಞಾನದ ಖಜಾನೆ, ಸರ್ವಶಕ್ತಿಗಳ ಖಜಾನೆ, ಗುಣದ ಖಜಾನೆ. ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಲೂಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಅಂತಾರೆ ನಮಗೆ ಬಾಬಾ ಎಷ್ಟು ಖಜಾನೆಗಳನ್ನು ಕೊಟ್ಟಿದ್ದಾರೆ. ಈಗೇನು ಮಾಡಬೇಕು ನಾವು? ಇದೆಪ್ಪ ಇಟ್ಕೊಂಡು ಕೂತ್ಕೋತೀರಾ? ಖುಷಿಯಲ್ಲಿದ್ದೀರಾ ಎಲ್ಲರೂ? ಭರ್ಪೂರ್ ಖುಷಿಯ ಸಂಪನ್ನತೆನ? ಖುಷಿಯಲ್ಲಿದ್ದವ್ರು ಏನು ಮಾಡಬೇಕು? ಮತ್ತೊಬ್ಬರಿಗೂ ಸಹಿತ ಖುಷಿಯನ್ನು ಹಂಚ್ರಿ. ಖುಷಿ ಬಾಂಟ್ನಿ है क्योंकि खुशी ऐसी चीज़ है जो जितना बांटेंगे उतना खुशी पड़ेगी. ನೀವು ಎಷ್ಟು ಖುಷಿಯನ್ನು ಹಂಚ್ತಾ ಹೋಗ್ತೀರೋ ಅಷ್ಟು ಖುಷಿ ಏನಾಗ್ತಾ ಹೋಗ್ತದೆ? ನಮ್ಮಲ್ಲಿ ವೃದ್ಧಿ ಆಗ್ತಾ ಹೋಗ್ತದೆ. ಅನುಭವ ಕರ್ಕೆ ದೇಖಾ ಹೇ? ಅನುಭವ ಇದೆನಾ? ಮತ್ತೊಬ್ಬರನ್ನ ಖುಷಿ ಪಡಿಸಿದಷ್ಟು ನಮ್ಮ ಖುಷಿ ಜಾಸ್ತಿ ಆಗ್ತದಲ್ವಾ? ಅನುಭವ ಇದೆಯಾ? ಕಿಯಾ ಹೇನಾ? अगर खुशी बांटते ही तो बांटने से पहले अपने पास बढ़ती है. ಖುಷಿ ಹಂಚುತ್ತಾ ಹಂಚುತ್ತಾ ಇದ್ದಂತೆ ನಮ್ಮ ಒಳಗಡೆ ಖುಷಿ ವೃದ್ಧಿ ಆಗ್ತದೆ. ಖುಷಿ करने वाले से पहले ಸ್ವಯಂ ಖುಷಿ होते हैं. ಖುಷಿ ಪಡಿಸುವಕ್ಕಿಂತ ಮೊದಲೇ ನಮಗೆ ಖುಷಿ. तो सभी ने होमवर्क किया? ಏನು ಹೋಮ್ವರ್ಕ್ ಕೊಟ್ಟಾರೆ ಬಾಬಾ? किया है? ಹೋಮ್ವರ್ಕ್ ಕಿಯಾ? ಕಳೆದ ಭಾನುವಾರ ಏನು ಹೋಮ್ವರ್ಕ್ ಕೊಟ್ಟಾರ? ಒಳ್ಳೆ ಹೋಮ್ವರ್ಕನ್ನೇ. ಹೋಮನು ಮರ್ತು ಬಿಟ್ರಿ, ವರ್ಕನು ಮರ್ತು ಬಿಟ್ರಿ. ಯಾವುದು ಹೋಮ್ವರ್ಕ್ ಕೇಳಿ? खुश रहना, कारण नहीं निवारण करना, समस्या नहीं समाधान स्वरूप बनना. ಯಾವುದಕ್ಕೂ ಕಾರಣ ಹೇಳக்கூடாது, ಯಾವುದಕ್ಕೂ ಕಾರಣ ಹೇಳಬಾರದು. ನಿವಾರಣಾ ಸ್ವರೂಪದಲ್ಲೇ ಇರಬೇಕು. ನಿವಾರಣಾ ಸ್ವರೂಪನೇ, ಯಾವ ನೆಪನೂ ಹೇಳಬಾರದು. ನಿವಾರಣಾ ಸ್ವರೂಪದಲ್ಲೇ ಇರಬೇಕು. ಎರಡನೇದ್ದು, ನನ್ನ ಲೈಫಲ್ಲಿ ನೋ ಪ್ರಾಬ್ಲಮ್, ಸಮಸ್ಯೆನೇ ಇಲ್ಲ.
ನಾನು ಯಾವಾಗಲೂ ಸಮಾಧಾನ ಸ್ವರೂಪ. ಸಮಾಧಾನ ಸ್ವರೂಪ ಹೇಗಿರಬೇಕೋ ಹಂಗಿರುವುದೇ. ನೆಪ ಹೇಳಬೇಡ್ರಿ. ಮತ್ತೆ ದಿನ ಕ್ಲಾಸಿಗೆ ಬರುವುದೇ. ನೆಪ ಹೇಳುವಂಗಿಲ್ಲ ಅಂದರೆ ಅರ್ಥ ಏನು? ಕ್ಲಾಸ್ ತಪ್ಪಿಸೋಂಗಿಲ್ಲ. ಅಮೃತ ವೇಳೆ ಹೇಳೋದೇ, ನೆಪ ಹೇಳಬೇಡಿ. ನಿನ್ನೆ ಬಾಬಾ ಅಂದಾರೆ, ಇಲ್ಲ ರಾತ್ರಿ ಮಕ್ಕಳೋಗ ಲೇಟ್ ಆಯಿತು, ನನಗೆ ತಲೆನೋವಿತ್ತು, ಅದಕ್ಕೆ ಕ್ಲಾಸಿಗೆ ಬಂದಿಲ್ಲ. ನೆಪ ಹೇಳಬೇಡ್ರಿ. ಇಂಥ ಪಾಯಿಂಟ್ ಹೇಳಿದರೆ ಬಾಬಾ ಒಂದು ಮುರಳಿಯಲ್ಲಿ, ಸಾಯೋ ಪರಿಸ್ಥಿತಿ ಬಂದರೂ ಬನ್ನಿ ಕ್ಲಾಸಿಗೆ, ಸಾಯೋದಿದ್ರೆ ಎಲ್ಲಿ ಸಾಯಿರಿ? ಇಲ್ಲೇ ಸಾಯಿರಲ್ಲ. ಅಷ್ಟರ ಮಟ್ಟಿಗೆ ಬಾಬಾನ ಕ್ಲಾಸ್ ಕೇಳಬೇಕು, ದಿನ ಕೇಳಬೇಕು. ಇರಬೇಕಂದ್ರೆ ಇರಬೇಕು. ಈಗ ನಮಗೆ ಒಳ್ಳೇದಾಗ್ತದೆ ಅಂತ ಅನ್ನುವಾಗ ಯಾಕೆ ಬೇಡ ಅನ್ನೋದು? ನೆಪ ಯಾಕೆ? ಬಾಬಾ ಹೇಳಿದ್ದೇನು ಕೆಟ್ಟದೇ ಹೇಳ್ತಾರೆ. ದಿನ ಅಮೃತ ವೇಳೆ ಹೇಳಿ, ದಿನ 1 ಗಂಟೆ ಬೇಡ, 45 ನಿಮಿಷ ಸಾಕು. ನಿಮ್ಗೆ ಅರ್ಜೆಂಟ್ ಇದ್ದರೆ ಹೋಗ್ಬೋದು. 45 ನಿಮಿಷ ಕುಂತರೂ ಸಾಕಿರಿ. ದಿನ 40 ನಿಮಿಷ ಕ್ಲಾಸಿಗೆ ಬನ್ನಿ. ಬಾಬನ ನೆನಪಿನಲ್ಲಿ ಏನು ಮಾಡಿ? ಅಡಿಗೆ ತಯಾರು ಮಾಡಿರಿ. ಬಾಬನ ನೆನಪಿನಿಂದ ತಯಾರು ಮಾಡಿದ ಆಹಾರ ತಗೊಳ್ಳಿ. ಇನ್ನು ಎಲ್ಲೆಲ್ಲೋ ಏನೇನೋ ಫುಡ್ ತಿನ್ಲಿಕ್ಕೆ ಹೋಗ್ಬೇಡ್ರಿ. ಎಷ್ಟು ಒಳ್ಳೊಳ್ಳೆಯ ಮಾತುಗಳು. ಇದಕ್ಕೆ ನೆಪ ಹೇಳಬಾರ್ದು. ನಡಿಬೇಕಂದ್ರೆ ನಡಿಬೇಕು. ಅಷ್ಟೊತ್ತಿಗೆ ನಮ್ಮ ಲೈಫಲ್ಲಿ ನೋ ಪ್ರಾಬ್ಲಮ್. ಸದಾ ಕಾಲಕ್ಕೆ ಹೆಂಗಿರ್ತೀವಿ? ಸಮಾಧಾನ ಸ್ವರೂಪ. ಸಮಾಧಾನ ಸ್ವರೂಪ. ನೋ ಕಾರಣ, ನೋ ಪ್ರಾಬ್ಲಮ್. ಮತ್ತೆ ಹೆಂಗಿರ್ಬೇಕು? ನಿವಾರಣಾ ಸ್ವರೂಪ ಇರಬೇಕು, ಸಮಾಧಾನ ಸ್ವರೂಪ ಇರಬೇಕು. ಇದು ಹೋಮ್ವರ್ಕ್ ಕೊಟ್ಟಿದ್ದಾರೆ ಬಾಬಾ. ಬಾಬಾ ಹೇಳ್ತಾರೆ, हाथ उठाओ, खुश रहना, कारण नहीं निवारण करना और समाधान स्वरूप बनना. अभी यह तो नहीं कहेंगे ना, यह हो गया. ಮುಂದಕ್ಕೆ ನೀವು ಈ ರೀತಿ ಹೇಳುವಂಗಿಲ್ಲ, ಬಾಬಾ ಈ ರೀತಿ ಆಗ್ಬಿಡ್ತು ಬಾಬಾ ಅನ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಯಾವುದೇ ಕರ್ಮ ಮಾಡೋಕ್ಕಿಂತ ಮೊದಲು ಒಮ್ಮೆ ಬಾಬಾ ನೆನಪು ಮಾಡಿ. ಬಾಬನ ನೆನಪಿದ್ರೆ ಉಲ್ಟಾ ಪಲ್ಟಾ ಕರ್ಮ ಆಗ್ತದ ನಮ್ಮಿಂದ? ಆಗಲಿ ಸಾಧ್ಯನೇ ಇಲ್ಲ. ಬಾಬಾ ನೆನಪು ಮಾಡಿ, ಉಲ್ಟಾ ಕರ್ಮನೇ ಆಗೋದಿಲ್ಲ ಅವಾಗ. ಬಾಬಾ ತಿಳಿಸ್ತಿದ್ದಾರೆ, ಅಭಿ ಅನೇಕ ಹನಾ ಯಹ ಹೋ ಗಯಾ, बाप दादा के पास कई बच्चों ने अपनी रिजल्ट भी लिखी है, हम कितने परसेंट होके रहे हैं. लक्ष्य रखेंगे तो लक्ष्य से लक्षण स्वतः ही आते. ನೀವು ಲಕ್ಷ್ಯ ಇಟ್ಕೊಳ್ಳಿ, ಹಿಂಗಿರಲೇಬೇಕು ನಾನು, ಇನ್ನು ಮುಂದಕ್ಕೆ ಏನು ನೆಪ ಹೇಳಂಗಿಲ್ಲ. ಬಾಬಾ ಹೆಂಗಂದರೋ ಹಂಗಿರುವುದೇ. ನಾನು ಸಮಸ್ಯೆ ಅಂತೀನಿ ಮುಂದಕ್ಕೆ ಅನ್ನಂಗಿಲ್ಲ, ನನ್ನ ಸಮಾಧಾನ ಸ್ವರೂಪದಲ್ಲೇ ಇರೋದು. ಬಾಬಾ ಅಂತಾರೆ, ಈ ರೀತಿ ಲಕ್ಷ್ಯ ಇಟ್ಕೊಂಡಿದ್ರಿ ಅಂದಮೇಲೆ ಲಕ್ಷಣ ತಾನೇ ತಾನಾಗಿ ಬರ್ತದೆ. लक्ष्य इट्ಕೊಳ್ಳಿ, लक्षण ताने तानागी बरतदे. अच्छा, डबल विदेशी भाई बहनों से विदेशियों को अपना ओरिजिनल विदेश तो नहीं भूलता होगा ना. ओरिजिनल आप किस देश के हो यह तो याद रहता है ना, इसलिए सभी आपको कहते हैं डबल विदेशी. बाबा अंतरे विदेशियरिगे ओरिजिनल विदेश ನೆನಪಿದೆ ಅಲ್ವಾ ಅಂತಾರೆ ಬಾಬಾ. ಒರಿಜಿನಲ್ ಯಾವ ದೇಶದವರು ತಾವೆಲ್ಲ? ಒರಿಜಿನಲ್ ತಾವೆಲ್ಲ ಯಾವ ದೇಶದವರು? ಒರಿಜಿನಲ್ ಯಾವ ದೇಶದವರು? ಪರಮಧಾಮ ನಮ್ಮದು ಒರಿಜಿನಲ್ ದೇಶ. ಆಮೇಲೆ ಯಾವ ದೇಶ ನಮ್ಮದು? ಭಾರತ ದೇಶ. ಬಾಬಾ ಅಂತಾರೆ, ಮರಿಬೇಡ್ರಿ, ಡಬಲ್ ವಿದೇಶಿ. ಸಿರ್ಫ್ ವಿದೇಶಿ ನಹಿ ಹೋ, ಡಬಲ್ ವಿದೇಶಿ. आपको अपना स्वीट होम कभी भूलता नहीं होगा. स्वीट होम ಎಂದಿಗೂ ಮರೆಯೋಂಗಿಲ್ಲ. तो कहाँ रहते हो? बाप दादा के दिल तक तो नशीन होना. ಎಲ್ಲಿರ್ತೀರಿ ತಾವೆಲ್ಲ? ಬಾಬರ ಹೃದಯ ಸಿಂಹಾಸನದಲ್ಲಿ. बाप दादा कहते, जब कोई भी छोटी मोटी समस्या आए, समस्या नहीं लेकिन पेपर है आगे बढ़ाने के लिए. ಸಣ್ಣ ಪುಟ್ಟದ ಏನಾದ್ರು ಸಮಸ್ಯೆ ಬಂತಂತ ತಿಳ್ಕೊಳ್ಳಿ, ಅದು ಸಮಸ್ಯೆ ಅಲ್ಲ, ನನ್ನನ್ನು ಮುಂದುವರಿಸಲಿಕ್ಕೋಸ್ಕರ ಬಂದಿದೆ. ಇದು ಪೇಪರ್ ನನ್ನನ್ನು ಮುಂದುವರಿಸಲಿಕ್ಕೋಸ್ಕರ ಬಂದಿದೆ. तो बाप दादा का दिल तक तो आपका अधिकार है. ಎಲ್ಲಿ ಕೂತ್ಕೊಂಡಿವಿ ಅಲ್ಲ? ತಂದೆಯ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದು ನಮ್ಮ ಅಧಿಕಾರ. ದಿಲ್ ತಕ್ ನಶೀನ್ ಬನ್ ಜಾವು ತೋ ಸಮಸ್ಯೆ ಕೆಲವನ್ನ ಬನ್ ಜಾಯೇಗಿ. ಬಾಬನ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಂಡ್ರೆ ಸಮಸ್ಯೆಗಳು ಆಟಿಕೆ ಸಮಾನ ಕಾಣ್ತದೆ. ಸಮಸ್ಯೆ ಸೆ ಗೊಬ್ಬರಾಯಂಗೆ ನಹಿ ಕೇಳೆಂಗೆ. ಆಗ ಸಮಸ್ಯೆ ಬಂದಾಗ ಆಟ ಅನಿಸ್ತದೆ. ಸಮಸ್ಯೆ ಬಂದಾಗ ಹೆದರಂಗಿಲ್ಲ. ಕೇಳೆಂಗೆ ಕೆಲವನ ಹೇನಾ
सब उड़ती कला वाले हो ना? उड़ती कला है या चलने वाले हो? उड़ने वाले हो या चलने वाले? तो उड़ने वाले हुआ हाथ उठाओ, उड़ने वाले। आधा आधा हाथ उठा रहे हैं, आधा आधा। सरी कहते उड़ने वाले, यस। अच्छा, कभी कभी उड़ना छोड़ते हैं क्या? ಕೆಲವೊಮ್ಮೆ ಹಾರೋದು ಮರಿತೀರಾ, ಬಿಡ್ತೀರಾ? चल रहे हैं। कई बाप दादा को कहते हैं बाबा हम बहुत अच्छे चल रहे हैं, तो बाप दादा कहते चल रहे हो उड़ रहे हो? ಬಾಬಾ ನಾವು ಭಾಳ ಚೆನ್ನಾಗಿ ನಡೀತಾ ಇದ್ದೀವಿ. ಚೆನ್ನಾಗಿ ನಡೀತಾ ಇದ್ದೀರಾ ಅಥವಾ ಹಾರ್ತಾ ಇದ್ದೀರಾ? ಅಭಿ ಚಲನೆ ಕಾ ಸಮಯ ನಹೀ ಹೈ. ಬಾಬಾ ಅಂತಾರೆ ಅಭಿ ಉಡ್ನೆ ಕಾ ಸಮಯ ಹೈ. ಈಗ ನಡೆಯುವಂಥ ಸಮಯ ಅಲ್ಲ, ಇದು ಹಾರುವಂಥ ಸಮಯ. ಫಾರ್ ಎಕ್ಸಾಂಪಲ್, ಈಗ 5 ನಿಮಿಷದಲ್ಲಿ ಟ್ರೈನ್ ಬಿಡುತ್ತದೆ, ರೈಲ್ವೆ ಸ್ಟೇಷನಿಗೆ ಹೋಗ್ಬೇಕು. ನೀವು ನಡ್ಕೊಂಡು ಹೋದರೆ ಸಿಗಂಗಿಲ್ಲ. ಏನು ಮಾಡಬೇಕಾಗ್ತದೆ? ಇಲ್ಲಿಂದ ಹಾರಬೇಕು, ಅಲ್ಲಿ ಇಳಿಬೇಕು, ಆವಾಗ ಟ್ರೈನ್ ಸಿಗ್ತದೆ. ಹಾರ್ತಾ ಹೋದರೆ ಪರವಾಗಿಲ್ಲ, ನಡ್ಕೊಂಡು ಹೋದರೆ ಆಗಂಗಿಲ್ಲ. ಈಗ ಸಮಯ ಎಂಥ ಸಮಯಕ್ಕೆ ಬಂದೀವಿ ನಾವು? ಬಾಬಾ ಹೇಳ್ದಂಗೆ ನಡ್ಕೊಂಡು ಹೋದರೆ ನಡೆಯಂಗಿಲ್ಲ. ಈಗೇನು ಮಾಡಬೇಕು? ಹಾರಬೇಕು. ಉಮಂಗ್ ಉತ್ಸಾಹಕ್ಕೆ ಯಾವುದರಿಂದ ಹಾರೋದು? उमंग उत्साहदಲ್ಲಿರಿ. हिम्मत के पंख हर एक को लगे हुए ही, पंखों से उड़ना होता है ना, तो रोज चेक करो उड़ती कला में उड़ रहे हैं. ಅಂದರೆ ನಾನು ಸದಾ ಉಮಂಗ್ ಉತ್ಸಾಹದಲ್ಲಿ ಇದ್ದೀನಲ್ವಾ, ಚೆಕ್ ಮಾಡ್ಕೋಬೇಕು. ಎಂದಿಗೂ ಆಂತರಿಕ ಉತ್ಸಾಹ ಉಮಂಗ್ ಏನಾಗಬಾರ್ದು, ಅದು ಕಡಿಮೆ ಆಗಬಾರ್ದು. ಅಂದರೆ ಹಾರುವವರು ಅಂತ ಅರ್ಥ. अच्छा, रिजल्ट में बाप दादा ने देखा है सेंटर से विदेश में भी बढ़ रहे हैं और बढ़ते जाने ही है. ವಿದೇಶದಲ್ಲಿ ಸೆಂಟರ್ಸ್ ವೃದ್ಧಿ ಆಗ್ತಾ ಇದೆ. 148 ರಾಷ್ಟ್ರದಲ್ಲಿ ಇವತ್ತು ಬ್ರಾಂಚಸ್ ಏನಾಗ್ತಾ ಉಂಟು? ವೃದ್ಧಿ ಆಗ್ತಾ ಇದೆ. ಜೈಸೆ ಡಬಲ್ ವಿದೇಶಿ ವೈಸೆ ಡಬಲ್ ಸೇವಾ, ಮನಸಾ ಸೆ ಭಿ ವಾಚಾ ಸೆ ಭಿ ಸಾಥ್ ಸಾಥ್ ಕರ್ತೆ ಚಲೋ. मनसा सेवे माड़ी, वाचा सेवे माड़ी, मनसा शक्ति द्वारा आत्माओं के आत्मिक वृत्ति बनाओ, वायुमंडल बनाओ. कभी दुख बढ़ता हुआ देख राम नहीं आता. ಎಲ್ಲ ಕಡೆ ದುಃಖ ವೃದ್ಧಿ ಆಗೋದು ನೋಡಿ ದಯೆ ಬರಂಗಿಲ್ವಾ? ಆಪಕ್ಕೆ ಜಡ ಚಿತ್ರಕ್ಕೆ ಆಗಿ ಚಿಲ್ಲಾತೆ रहते हैं. ನೋಡಿ ಎಲ್ಲ ಕಡೆ ದುಃಖ ವೃದ್ಧಿ ಆಗ್ತಾ ಇದೆ. ಜಡ ಮೂರ್ತಿಯ ಮುಂದೆ ಹೋಗಿ ಏನು ಮಾಡ್ತಾರೆ? ಮರ್ಸಿ ದೋ ದಯಾಲು ಕೃಪಾಲು ರಹಮ್ ದಿಲ್ ಬನೋ. ಏನು ಮಾಡ್ತಿದ್ದಾರೆ? ದಯೆ ತೋರು, ನಮಗೆ ನಮ್ಮ ಮೇಲೆ ದಯೆ ತೋರು. ಚೀರಾಡ್ತಿದ್ದಾರೆ. ಅಪ್ಪನೇ ऊपर भी रहम ಅವರೋं के ऊपर भी रहम करो. ಈಗ ನಮ್ಮ ಮೇಲೆ ನಾವು ದಯೆ ತೋರ್ಬೇಕು, ಮತ್ತೊಬ್ಬರ ಮೇಲೂ ದಯೆ ತೋರ್ಬೇಕು. अच्छा, हर सीजन में हर टर्न में आ जाते हैं. ನೀವೆಲ್ಲ ಪ್ರತಿ ಸೀಸನಿಗೆ ಬರ್ತೀರಿ, ಪ್ರತಿ ಟರ್ನಲ್ಲಿ ಬಾಬನ ಹತ್ರ ಬರ್ತೀರಿ. ये सभी को खुशी होती है. तो उड़ते चलो उड़ाते चलो. अच्छा, रिजल्ट में देखा है अभी अपने को परिवर्तन करने में भी फास्ट जा रहे हैं. तो स्व के परिवर्तन की गति विश्व परिवर्तन की गति बढ़ाता है. स्ವ ಪರಿವರ್ತನೆಯ ಗತಿ ವಿಶ್ವ ಪರಿವರ್ತನೆಯ ಗತಿಯನ್ನ ವೃದ್ಧಿ ಮಾಡ್ತದೆ. अच्छा, जो पहली बार आए ही वो उठो. ಮೊತ್ತ ಮೊದಲು ಮೌಂಟ್ ಅಬಿಗೆ ಬಂದವರು, ಬಾಬರ ಮಿಲ್ನಕ್ಕೆ ಬಂದವರು ಎದ್ದು ನಿಲ್ಲಿ. ಆಪ್ ಸಭಿಕೋ ಬ್ರಾಹ್ಮಣ ಜನ್ಮಕ್ಕೆ ಮುಬಾರಕ್. ಇವತ್ತು ಫಸ್ಟ್ ಬಂದಿದ್ದೀರಲ್ಲ, ನಿಮಗೆ ಬ್ರಾಹ್ಮಣ ಜನ್ಮದ ಶುಭಾಶಯವನ್ನು ಕೊಡ್ತಿದ್ದಾರೆ ಬಾಬಾ. अच्छा, मिठाई तो मिलेगी. बाप दादा दिल खुश मिठाई खिला रहे हैं. ನೀವು ಫಸ್ಟ್ ಬಂದಿರಲ್ಲ ಕ್ಲಾಸಿಗೆ, ಅದಕ್ಕೆ ಬಾಬಾ ಏನು ಕೊಡ್ತಿದ್ದಾರೆ? ಶುಭಾಶಯ ಕೊಡ್ತಿದ್ದಾರೆ. ದಿಲ್ ಖುಷ್ ಮಿಠಾಯಿಯನ್ನ ತಿನ್ನಿಸ್ತಾ ಇದ್ದಾರೆ. पहले बारी मधुबन आने की दिल खुश मिठाई सदा याद रखना. ಈ ದಿಲ್ ಖುಷ್ ಮಿಠಾಯಿ ಸದಾ ನೆನ್ಪಿಟ್ಕೋಬೇಕು. ಓ ಮಿಠಾಯಿ ತೋ ಮುಖ ಮೇ ಡಾಲಾ ಖತಮ್ ಹೋ ಜಾಯೇಗಾ. ಬೇರೆ ಮಿಠಾಯಿಯನ್ನು ಬಾಯಿಗೆ ಹಾಕಿದರೆ 1-2 ನಿಮಿಷ ಆದಮೇಲೆ ಆ ಮಿಠಾಯಿ ಖತಮ್ ಆಗ್ತದೆ. ಆದರೆ ಬಾಬಾ ಕೊಟ್ಟ ದಿಲ್ ಖುಷ್ ಮಿಠಾಯಿ ಸಾಥ್ रहेगी. भले आए बाप दादा और सारा परिवार देश विदेश में आप अपने भाई बहनों को देखकर बाबा खुश हो रहे हैं. सभी देख रहे हैं. अमेरिका भी देख रही है, अफ्रीका भी देख रहे हैं, रशिया वाले भी देख रहे हैं, लंदन वाले भी देख रहे हैं, 5 खंड ही देख रहे हैं. तो जन्मदिन के आप सबको वहाँ बैठे बैठे मुबारक दे रहे हैं. ಅಂದರೆ ಬಾಬರವರ ಮಿಲನ ನಡೀತಾ ಇದ್ದಾಗ ಬೇರೆ ಬೇರೆ ರಾಷ್ಟ್ರದವರೆಲ್ಲರೂ ಏನು ಮಾಡ್ತಿದ್ದಾರೆ?
ಎಲ್ಲ ಲೈವ್ ಇರ್ತದೆ, ಎಲ್ಲ ಕಡೆ ಲೈವ್ ಇರ್ತದೆ. ಎಲ್ಲ ಕಡೆ ಬಾಬನ ಮುಂದೆ ಕುಂತು ನಾವು ಸಹಿತ ಇಲ್ಲಿ ನೋಡ್ತೀವಲ್ಲ ಸ್ಕ್ರೀನ್ ಮುಂದೆ, ಬಾಬನ ಮುಂದೆನೇ ಕೂತ್ಕೋತೀವಿ. ಬಾಬನಿಗೆ ಆ ಬೇರೆ ಬೇರೆ ರಾಷ್ಟ್ರದವರು, ಬೇರೆ ಬೇರೆ ಮೂಲೆ ಮೂಲೆಯಲ್ಲಿ ಕುಂತವರು ಎಲ್ಲರೂ ಏನಾಗ್ತಾರೆ, ಬಾಬನಿಗೆ ಕಾಣ್ತಾರೆ. बाप दादा की रूहानी ड्रिल याद है? बाबा आत्मिक ड्रिल नेनपिदेना? अभी बाप दादा हर बच्चे से, चाहे नए ही चाहे पुराने ही, चाहे छोटे ही चाहे बड़े ही, छोटे और समान बाप जल्दी बन जाते. तो अभी सेकंड में जहाँ मन को लगाने चाहो वहाँ मन एकाग्र हो जाए. ಈಗ 1 ಸೆಕೆಂಡಿಗೆ ಮನಸ್ಸನ್ನು ಎಲ್ಲಿ ನಿಲ್ಲಿಸಬೇಕೋ ಅಲ್ಲಿ ಏಕಾಗ್ರತೆ ಆಗಬೇಕು. यह ಏಕಾಗ್ರತಾ के ड्रिल सदा ही करते चलो. ಏಕಾಗ್ರತೆಯ ड्रिल अन्न सदा ಮಾಡಿ. अभी 1 सेकंड में मन के मालिक बन, मैं और मेरा बाबा संसार है, दूसरा ना कोई. इस ಏಕಾಗ್ರ ಸ್ಮೃತಿ में स्थित हो जाओ. ಕುತ್ಕೋಣ. 1 ಸೆಕೆಂಡಿಗೆ ಕಾಲ ತುದಿಯಿಂದ ತಲೆ ತುದಿಯವರೆಗೆ ನೆಟ್ಟಗೆ ಕೂತ್ಕೊಳ್ಳಿ. ವಿಶ್ರಾಂತಿ ಕೊಡಿ. ಸಂಪೂರ್ಣ ರಿಲ್ಯಾಕ್ಸ್. ಹಣೆಯ ನಡುವೆ ನನ್ನ ಆತ್ಮ ಜ್ಯೋತಿ ನಕ್ಷತ್ರದಂತೆ ಮಿನುಗುತ್ತಿದ್ದೇನೆ. ಮೈ ಆತ್ಮ ಹೂँ, ಅವಿನಾಶಿಯಾದ ಜ್ಯೋತಿ, ಅಮರ ಜ್ಯೋತಿ, ಪಾಯಿಂಟ್ ಆಫ್ ಲೈಟ್. ಹಣೆಯ ನಡುವೆ ಆತ್ಮ ಜ್ಯೋತಿ. ಈ ದೇಹದ ಮಾಲೀಕ. मैं श्रेष्ठ आत्मा हूँ, पवित्र आत्मा हूँ. मेरा बाबा ಪರಮಧಾಮದಲ್ಲಿ, ಶಬ್ದಾತೀತ ಲೋಕದಲ್ಲಿ ಆತ್ಮ ಜ್ಯೋತಿ ತಂದೆಯ ಸಂಗದಲ್ಲಿದ್ದೀನಿ. ಮೇರಾ ಬಾಬಾ, मैं श्रेष्ठ आत्मा हूँ, श्रेष्ठाति श्रेष्ठ मेरा बाबा. ಮನಸ್ಸು ಬುದ್ಧಿಯ ಏಕಾಗ್ರತೆ ಪರಮಧಾಮದಲ್ಲಿ ಆತ್ಮ ಜ್ಯೋತಿ. ನನ್ನ ತಂದೆಯ ಜೊತೆಗಿದ್ದೇನೆ. ನಾನು ಆತ್ಮ. ನನ್ನ ತಂದೆ ಶಿವ ತಂದೆ, ಪರಮ ಆತ್ಮ. मैं और मेरा बाबा. ಬಾಬಾ ಹೇಳ್ತಾರೆ, ಮೈ और मेरा ಬಾಬಾ ಸಂಸಾರ है, दूसरा ना कोई. ಈ ರೀತಿ ಕುಂತಾಗ ಒಬ್ಬ ತಂದೆ ವಿನ ಬೇರೆ ಯಾರಿಲ್ಲ. ಏಕಾಗ್ರ ಸ್ಮೃತಿ ಮೇ ಸ್ಥಿತ ಹೋ ಜಾವೋ. ಅಚ್ಚಾ, 4 ಕಡೆಯ ಸರ್ವ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ, ಸದಾ ಉಮಂಗ್ ಉತ್ಸಾಹದ ರೆಕ್ಕೆಯನ್ನು ತೊಟ್ಟು ಹಾರುತ್ತಿರುವ ಅನುಭವಿ ಮೂರ್ತಿ ಮಕ್ಕಳಿಗೆ, ಸದಾ ತಮ್ಮ ಸ್ವಮಾನದ ಸೀಟಲ್ಲಿ ಸೆಟ್ಟಾಗಿರುವ ಮಕ್ಕಳಿಗೆ, ಸದಾ ದಯಾಹೃದಯಿಯಾಗಿ ವಿಶ್ವದ ಆತ್ಮಗಳಿಗೆ ಮನಸಾಶಕ್ತಿಯ ಮೂಲಕ ಸ್ವಲ್ಪಲ್ಲ ಸ್ವಲ್ಪ ಆಸರೆಯ ಸುಖ ಶಾಂತಿಯನ್ನು ಕೊಡುವ ದಯಾಳು ಕೃಪಾಳು ಮಕ್ಕಳಿಗೆ, ಸದಾ ತಂದೆಯ ಸ್ನೇಹದಲ್ಲಿ ಮುಳುಗಿರುವ, ತಂದೆಯ ಹೃದಯ ಸಿಂಹಾಸನದಲ್ಲಿ ಇರುವ ಮಕ್ಕಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. अच्छा, सभी बहुत 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 खुश हैं, खुश हैं, बहुत खुश हैं, खुश हैं. कितना खुश हैं? तो सदा ऐसे रहना. ಇವತ್ತು ಹೆಂಗೆ ಖುಷಿ ಖುಷಿ ಖುಷಿಯಲ್ಲಿದ್ದೀರಲ್ಲ, ಸದಾ ಕಾಲಕ್ಕೆ ಇದೇ ರೀತಿ ಇರಬೇಕು. ಕುಚ್ ಭಿ ಹೋ ಜಾಯ್ ಹೋನೆ ದೋ, ಏನಾರಾಗಲಿ ಆಗ್ಲಿಕ್ಕೆ ಬಿಟ್ಟುಬಿಡಿ. ಅಭಿ ಖುಷ್ रहना है, हमें उड़ना है, कोई नीचे नहीं ला सकता.
ಹಾರ್ತಾ ಇರಬೇಕು, ಖುಷಿಯಲ್ಲಿರಬೇಕು. ಪಕ್ಕಾ ಪಕ್ಕಾ ವಾಯ್ದಾ ಹೇ? ಕಿತ್ನಾ ಪಕ್ಕಾ? ಬಸ್ खुश रहो, सबको खुशी दो, कोई भी बात अच्छी नहीं लगे तो ಖುಷಿ ನಹಿ ಗವಾಮೋ. ನಿಮ್ಗೆ ಯಾವ್ದಾದ್ರು ಮಾತು ಹಿಡಿಸಿಲ್ಲ ಅಂದರೆ ನಿಮ್ಮ ಖುಷಿಯನ್ನು ಕಳ್ಕೊಬೇಡಿ. ಕೆಲವು ಮಾತು ಹಿಡಿಸಿಲ್ಲ, ಕೆಲವು ನಾವು ಯೋಚಿಸಿದಂತೆ ಆಗಂಗಿಲ್ಲ, ಏನಾರಾಗಲಿ ಬಿಟ್ಟುಬಿಡಿ. ನೀವು ಖುಷಿಯಲ್ಲಿರೋದು ಮಾತ್ರ ಬಿಡಬೇಡಿ. ಬಾತುಕೋ ಚಲಾಲೋ, ಖುಷಿ ನಹಿ ಚಲಿ ಜಾಯ್. ಏನೋ ಮಾತು ಬಂತಪ್ಪ, ಮಾತನ್ನು ಬೇಕಾದ್ರೆ ಬಿಟ್ಟುಬಿಡಿ, ಆದರೆ ನಿಮ್ಮ ಖುಷಿಯನ್ನು ಬಿಡಬಾರದು. ಬಾತು ತೋ ಖತಮ್ ಹೋ ಜಾನೆ, ಮಾತು ಸ್ವಲ್ಪ ಹೊತ್ತಾದ್ಮೇಲೆ ಅದು ಖತಮ್ ಆಗ್ತದೆ, ಆದರೆ ಖುಷಿ ಸಾತ್ ಮೇ ಚಲ್ನಿ ಹೈ. ಪಕ್ಕ ಅಲ್ವಾ? ಏನಾದರೂ ಖುಷಿಯನ್ನು ಬಿಡುವಂಗಿಲ್ಲ, ಖುಷಿಯಲ್ಲಿರಬೇಕು. जो साथ में चलने वाली है उसको छोड़ देते हो, छूटने वाली है तो छोड़ने वाली के पास रख देते हो. ಯಾವುದು ಬಿಟ್ಟು ಹೋಗ್ತದೋ ಅದನ್ನು ಹಿಡ್ಕೊಂಡು ಕುಂತಿರ್ತೀರಿ, ಯಾವುದನ್ನು ಸದಾ ನಮ್ಮ ಜೊತೆಗಿರ್ತದೋ ಅದನ್ನು ಬಿಟ್ಟು ಬಿಡ್ತೀರಾ. यह नहीं करना. अमृत वेले रोज पहले अपने आप को ಖುಷಿ ಕಿ ಖುರಾಕ್ ಖಿಲಾವೋ. ದಿನ ಅಮೃತ ವೇಳೆ ಖುಷಿಯ ಪೌಷ್ಟಿಕಾಹಾರವನ್ನ ದಿನಾ ತಿನ್ನಬೇಕು ಅಂತ ಬಾಬಾ ತಿಳಿಸ್ತಾರೆ. ಖುಷಿಯಲ್ಲಿರಬೇಕು. ಓಕೆ, ಅಚ್ಚಾ. ಇವತ್ತಿನ ವರದಾನ, ಸ್ವೀಟ್ ಸೈಲೆನ್ಸ್ ಕಿ ಲವ್ಲೀನ್ ಸ್ಥಿತಿ ದ್ವಾರ ನಷ್ಟ ಮೋಹ ಸಮರ್ಥ ಸ್ವರೂಪ ಭವ. ಮಧುರವಾದ ಸೈಲೆನ್ಸ್ ಕಿ, ಸ್ವೀಟ್ ಸೈಲೆನ್ಸ್ ಕಿ ಲವ್ಲೀನ್ ಸ್ಥಿತಿ ದ್ವಾರ, ಮಧುರ ಮೌನದ ಲವ್ಲೀನ ಸ್ಥಿತಿಯ ಮೂಲಕ, ಸ್ವೀಟ್ ಸೈಲೆನ್ಸಿನ ಲವ್ಲೀನ್ ಸ್ಥಿತಿಯ ಮೂಲಕ ನಷ್ಟಮೋಹ ಸಮರ್ಥ ಸ್ವರೂಪ ಆಗಿರಿ. ನಷ್ಟಮೋಹ ಸಮರ್ಥ ಸ್ವರೂಪ ಆಗಿರಿ. ಏನು ನಷ್ಟಮೋಹ ಸಮರ್ಥ ಸ್ವರೂಪ? ದೇಹ, देह के संबंध, देह के संस्कार, व्यक्ति, वैभव, वायुमंडल, वाइब्रेशन सब होते हुए भी अपनी ओर आकर्षित न करें. ಏನಂತಾರೆ ಬಾಬಾ? ದೇಹ, ದೇಹದ ಸಂಬಂಧ, ದೇಹದ ಸಂಸ್ಕಾರ, ಯಾವುದೇ ವ್ಯಕ್ತಿಗಳು, ವೈಭವ, ವಾಯುಮಂಡಲ, ವೈಬ್ರೇಷನ್, ಇದು ಯಾವುದೂ ನನ್ನ ಕಡೆಗೆ ಆಕರ್ಷಿತ ಆಗಕೂಡದು. ಅಪ್ನಿ ಓರ್ ಅದು ಯಾವುದು ನನ್ನನ್ನು ಆಕರ್ಷಣೆ ಮಾಡಬಾರದು. ಯಾವ ವ್ಯಕ್ತಿನೂ ನನ್ನನ್ನು ಆಕರ್ಷಣೆ ಮಾಡಬಾರದು. ಯಾವ ವೈಭವನೂ, ಯಾವ ವಸ್ತುನೂ, ಯಾವ ಸಂಸ್ಕಾರನೂ ನನ್ನನ್ನು ಆಕರ್ಷಣೆ ಮಾಡತಕ್ಕದ್ದಲ್ಲ. ನಾನು ಯಾರು? ನನ್ನ ಆತ್ಮ ಲೌಲೀನ ಸ್ಥಿತಿಯಲ್ಲಿರಬೇಕು. ಅಷ್ಟು ಬಾಬನ ಜೊತೆಗೆ ಪ್ರೀತಿಯಲ್ಲಿರಬೇಕು. ಆವಾಗ ಯಾರೂ ನಮ್ಮನ್ನು ಏನು ಮಾಡಿ ಸಾಧ್ಯ ಇಲ್ಲ, ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲೋಗ ಚಿಲ್ಲಾತೆ ರಹೆ ಆಪ ಚಲ್ ರಹೋ. ಜನ ಬೊಬ್ಬಿಡ್ತಾ ಇರ್ತಾರೆ, ನಾವು ಹೇಗಿರ್ತೀವಿ? ಅಚ್ಚಲ. ಪ್ರಕೃತಿ, ಮಾಯೆ ಎಲ್ಲ ತೊಂದರೆ ಕೊಡ್ತಾ ಇರ್ತದೆ, ನಮ್ಮನ್ನು ಎಳೀತದೆ ಪ್ರಕೃತಿ ಅಲ್ವಾ. ಇವತ್ತು ಬೆಳಿಗ್ಗೆ ಎದ್ದೆದ್ದ ಕೂಡಲೇ ಚಳಿ 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 ಚಳಿ, ಅದು ಏನು ಮಾಡ್ತದೆ? ನಮ್ಮನ್ನು, ನಮ್ಮ ಸ್ಥಿತಿಯನ್ನು ಹಾಳು ಮಾಡಲಿಕ್ಕೆ ಎಳೀತದೆ. अपन आप न्यारे और बाप के प्यारे बनने की स्थिति में लवलीन रहो. ನಾವು ಎಲ್ಲಕ್ಕಿಂತ ನ್ಯಾರ ಇರಬೇಕು, ಬಾಬನ ಪ್ರೀತಿಯಲ್ಲಿ ಮುಳುಗಿರಬೇಕು. ಇದಕ್ಕೆ ಕರೆಯಲಾಗ್ತದೆ ದೇಖ್ತೆ ಹುಯೇ ನಾ ದೇಖೋ, ಸುನ್ತೆ ಹುಯೇ ನಾ ಸುನೋ. ನೋಡ್ತಾ ಇದ್ರು ನೋಡಬಾರ್ದು, ಕೇಳ್ತಾ ಇದ್ರು ಕೇಳಬಾರ್ದು. ಯಹಿ ಸ್ವೀಟ್ ಸೈಲೆನ್ಸ್ ಸ್ವರೂಪ ಕಿ ಲವಲೀನ್ ಸ್ಥಿತಿ ಹೈ. ಮಧುರವಾದ साइलेंसिन स्थितिया लवलीन स्थिति. जब ऐसी स्थिति बनेगी तब कहेंगे नष्ट मोह समर्थ स्वरूप की वरदानी आत्ಮ. ಅದಕ್ಕೆ ಇಂಥ ಸ್ಥಿತಿಯಲ್ಲಿರೋದಂದರೆ ನಷ್ಟ ಮೋಹ ಸಮರ್ಥ ಸ್ವರೂಪ ವರದಾನಿ ಆತ್ಮ. ನಷ್ಟ ಮೋಹ ಸಮರ್ಥ ಸ್ವರೂಪ ವರ. ಇವತ್ತಿನ ವರ ಯಾವುದು? ನಷ್ಟ ಮೋಹ ಸಮರ್ಥ ಸ್ವರೂಪ. ಯಾವುದರಿಂದ ಮೋಹ ನಷ್ಟ? ದೇಹ, ಸಂಬಂಧ, ಸಂಸ್ಕಾರ, ವ್ಯಕ್ತಿ, ವಸ್ತು, ವೈಭವ, ವಾಯುಮಂಡಲ, ವೈಬ್ರೇಷನ್ ಯಾವುದು ನಮ್ಮನ್ನು ಆಕರ್ಷಣೆ ಮಾಡತಕ್ಕದ್ದಲ್ಲ. ನ್ಯಾರೆ ಅವರು ಪಾಪಕ್ಕೆ ಪ್ಯಾರೆ. ಯಾರು ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿರ್ತಾರೋ ಅದು ಯಾವುದು ಆಕರ್ಷಣೆ ಆಗೋದಿಲ್ಲ. ನ್ಯಾರೆ ಪ್ಯಾರೆ. ನೋಡ್ತಾ ಇದ್ರು ನೋಡದಂತೆ, ಕೇಳ್ತಾ ಇದ್ರು ಕೇಳದಂತೆ. ಸ್ವೀಟ್
ಸೈಲೆನ್ಸ್ ಸ್ವರೂಪ, ಲವಲೀನ ಸ್ಥಿತಿ, ಇದು ನಷ್ಟಮೋಹ ಸಮರ್ಥ ಸ್ವರೂಪ ಅಂತ ಬಾಬಾ ತಿಳಿಸ್ತಿದ್ದಾರೆ. ಆದ್ದರಿಂದ ಸ್ವೀಟ್ ಸೈಲೆನ್ಸಿನ ಲವಲೀನ ಸ್ಥಿತಿಯ ಮೂಲಕ ನಷ್ಟಮೋಹ ಸಮರ್ಥ ಸ್ವರೂಪ ಆಗಿರಿ. ಸ್ಲೋಗನ್: होले हंस बन, अवगुण रूपी कंकड़ को छोड़, अच्छाई रूपी मोती चुगते चलो. पवित्र हंस आगी, ಪವಿತ್ರ ಹಂಸರಾಗಿ ಅವಗುಣ ರೂಪಿ ಕಲ್ಲನ್ನ ತೊರೆದು ಒಳ್ಳೆಯತನದ ಮುತ್ತನ್ನ ಆರಿಸಿರಿ. ಪವಿತ್ರ ಹಂಸರಾಗಿ ಅವಗುಣ ರೂಪಿ ಕಲ್ಲನ್ನ ತೊರೆದು ಒಳ್ಳೆಯತನದ ಮುತ್ತನ್ನು ಆರಿಸಿರಿ. ನಿಮ್ಗೆ ಗೊತ್ತಿದೆ, ಕಲ್ಲು ಮತ್ತೆ ಮುತ್ತನ್ನ ಮಿಕ್ಸ್ ಮಾಡಿಟ್ರೆ ಹಂಸ ಏನು ಮಾಡ್ತದೆ? ಮುತ್ತನ್ನೇ ಆರಿಸ್ತದೆ. ಹಾಗೆಯೇ ಅವಗುಣ ಎನ್ನುವ ಕಲ್ಲನ್ನು ತೊರೆದು ಮುತ್ತನ್ನೇ ಆರಿಸಿರಿ. ಅವ್ಯಕ್ತ इशारे अब लगन के अग्नि को प्रज्वलित कर योग को ज्वाला रूप बनाओ. ಲಗನ್ ಅನ್ನುವ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗದ ಜ್ವಾಲೆಯನ್ನು ಮಾಡಿ ಜ್ವಾಲಾರೂಪ ಆಗಲಿಕ್ಕೋಸ್ಕರ ಯಹಿ ದುನ್ ಸದಾ ರಹೆ ಅಬ್ ವಾಪಸ್ ಕರ್ ಜಾನಾ ಹೇ. ಜ್ವಾಲೆ ಪ್ರಜ್ವಲಿತ ಆಗಬೇಕಾದ್ರೆ ನಾನು ಮನೆಗೆ ಹೋಗ್ಬೇಕು. ಜಾನ ಹೇ ತೋ ಉಪರಾಮ್, ಜಾನ ಅಂತ ನೆನಪಂದ್ರೆ ಸಾಕು, ಉಪರಾಮ್ ಆಗ್ತೀವಿ. ನಿರಾಕಾರಿ ಮನೆ ಹೋಗಬೇಕಾಗಿದೆ. ನಿರಾಕಾರಿ ಮನೆಗೆ ಹೋಗಬೇಕಾದ್ರೆ ಜೈಸಾ ದೇಶ ವೈಸಾ ವೇಷ. ನಿರಾಕಾರಿ ಮನೆಗೆ ಹೋಗಬೇಕಾದ್ರೆ ನಾವು ಏನಾಗಬೇಕು? ನಿರಾಕಾರಿ ಆಗಬೇಕು. ಜಾನ ಹೇ ಮತ್ತೆ ಸಬಕೋ ವಾಪಸ್ ಲೇ ಜಾನ ಹೇ. ನಾನು ಹೋಗಬೇಕು ಮತ್ತು ಎಲ್ಲರನ್ನ ವಾಪಸ್ ಕರ್ಕೊಂಡು ಹೋಗಬೇಕು. ಈ ಸ್ಮೃತಿಯಿಂದ ಸ್ವತಃ ಸರ್ವ ಸಂಬಂಧ, ಸರ್ವ ಪ್ರಕೃತಿ ಆಕರ್ಷಣೆಯಿಂದ ಭಿನ್ನ ಸಾಕ್ಷಿ ಆಗ್ತೀವಿ. ಸಾಕ್ಷಿ बनने से ಸಹಜಿ ಬಾಪ್ ಕೆ ಸಾಥಿ ವಾ ಬಾಪ್ ಸಮಾನ್ ಬನ್ ಜಾಯೆಂಗೆ. ಅದಕ್ಕೋಸ್ಕರ ಬಾಬನ ಸಾಥಿಯಾಗಿಯೇ ಹೋಗಬೇಕು. ಸಹಜವಾಗಿ ತಂದೆಯ ಸಮಾನ ಆಗ್ತೀವಿ. ಅಚ್ಚಾ, ಓಂ ಶಾಂತಿ. ಬಾಬರವರು ಹೇಳುವ ಒಂದೊಂದು ಮಹಾವಾಕ್ಯ ಅಮೂಲ್ಯವಾದಂಥ ಖಜಾನೆ ನಮ್ಮನ್ನು ಹಾರಿಸ್ತದೋ ಇಲ್ಲೋ, ನಿಧಾನವಾಗಿ ನಡೀತಾ ಇದ್ದವರನ್ನ ಏನು ಮಾಡಿಬಿಡ್ತದೆ? ಹಾರುವಂಗೆ ಮಾಡಿಬಿಡ್ತದೆ. ಲೈಫಲ್ಲೇ ಸಂತೋಷ, ಖುಷಿ, ಆನಂದದಲ್ಲಿ ಬರುವಂತೆ ಮಾಡ್ತದೆ. ಅಂಥ ತಂದೆಗೆ ಹೃದಯ ತುಂಬಿ ಯಾದ್ ಪ್ಯಾರ್ ನಮಸ್ತೆ, ಹೃದಯ ತುಂಬಿ ಓಂ ನಮಃ ಶಿವಾಯ. ಆತ್ಮನಾದ ನಾನು ಜ್ಞಾನಸಾಗರನಾದ ಪರಮಾತ್ಮನಾದ ಶಿವನಿಗೆ ನಮಸ್ಕರಿಸುತ್ತಿದ್ದೇನೆ. ಓಂ ಶಾಂತಿ.
ಓಂ ಶಾಂತಿ ಓಂ ಶಾಂತಿ.